ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಹೊಸ ವರ್ಷ ಇರಲಿ ಎಚ್ಚರ ಅಂತ. 2023 ಶೋಭಕೃತ ಸಂವತ್ಸರವನ್ನು ದಾಟಿಕೊಂಡು 2024ರ ಕ್ರೋಧಿ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಫ್ಕೋರ್ಸ್ ಹೊಸ ಒಂದು ವರ್ಷಕ್ಕೆ ನಾವು ಕಾಲಿಡುವ ಸಂಭ್ರಮದಲ್ಲಿ ಈ 2023 ಮುಗೀತಾ ಇದೆ ಅಂತ ಹೇಳಿ ವರ್ಷದ ಕೊನೆಯ ದಿನದ ಸಂಭ್ರಮಾಚರಣೆ, 2024ಕ್ಕೆ ನಾವು ಕಾಲಿಡ್ತಿದ್ದೀವಿ ಅಂತ ಹೇಳಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವು ತೊಡಗಿಕೊಳ್ತೀವಿ. ಪಾಶ್ಚಾತ್ಯ ಸಂಸ್ಕೃತಿಯನ್ನು ವಿಶೇಷವಾಗಿ ನಾವು ಭಾರತೀಯರು ಅಪ್ಪಿಕೊಂಡಿರೋದ್ರಿಂದಾಗಿ ಈ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಹೇಗೆ ಬೇಕಾಗೋ ಆ ರೀತಿ ನಾವು ಮಾಡೋದು ತೀರಾ ಸಹಜ. ಇಂಥ ಸಂದರ್ಭದಲ್ಲಿ ಒಂದು ಹೊಸ ವರ್ಷವನ್ನು ಹೇಗೆ ಸ್ವಾಗತಿಸಿದರೆ ಸರ್ವತೋಮುಖ ಅಭಿವೃದ್ಧಿ ಅನ್ನೋದಾಗತ್ತೆ. ನೋಡಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಮಾತನ್ನು ಹೇಳುತ್ತೆ. ಅದನ್ನು ಉಲ್ಲೇಖ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಬ್ಬ ಮನುಷ್ಯ ಅಂದಾಗ ಅವನ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆರ್ಥಿಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲ ಆಯಾಮಗಳಲ್ಲಿ ಆತ ಸದೃಢನಾಗಿದ್ದರೆ ಅವನೊಬ್ಬ ಪರಿಪೂರ್ಣ ಮನುಷ್ಯ, ಆರೋಗ್ಯವಂತ ಮನುಷ್ಯ ಅಂತ ಕರೀತಾರೆ ಅನ್ನುವಂತಹ ವಿಚಾರವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಅಂದರೆ ಈ ಆಯಾಮಗಳಲ್ಲಿ ನೀವು ಯೋಚನೆ ಮಾಡ್ತಿದ್ದೀವ. ಒಂದು ಹೊಸ ವರ್ಷವನ್ನು ಆ 5 ಆಯಾಮಗಳಲ್ಲಿ ಯೋಚನೆ ಮಾಡಿ ನಾವು ಸಂಕಲ್ಪಗಳನ್ನು ಮಾಡಿಕೊಂಡು ಹೊಸ ವರ್ಷವನ್ನು ಬರಮಾಡಿಕೊಂಡ್ರೆ 2024 ಕೂಡ ಬಹಳ ಸುಭಿಕ್ಷವಾಗಿ ಸಮೃದ್ಧವಾಗಿ ನಡೆಸಬಹುದಲ್ವ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಹೊಸ ವರ್ಷ ಇರಲಿ ಎಚ್ಚರ ಅಂಥೇಳಿ. ನಾನು ದಿವ್ಯಶ್ರೀ. ಹೊಸ ವರ್ಷ ಅಂದಾಗ 2023ರಿಂದ 24 ನಾವು ಹೋಗ್ತಾ ಇದ್ದೀವಿ. ಒಂದನೇದು ನಾವಿಲ್ಲಿ ನೋಡಬೇಕಾಗಿರೋದು ಇಯರ್ ಎಂಡ್ ಸೆಲೆಬ್ರೇಷನ್, ಸಿಕ್ಕಾಪಟ್ಟೆ ಮೋಜು ಮಸ್ತಿ. 2024 ಅಂದಾಗ ಹೊಸ ವರ್ಷ, ಸೊ ನ್ಯೂ ಇಯರ್ ಸೆಲೆಬ್ರೇಷನ್, ಎರಡೂ ಸಂಭ್ರಮವೇ. ಬಟ್ ಆ ಸಂಭ್ರಮವನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ವರ್ಷದ ಕೊನೆಯ ದಿನದ ಮಧ್ಯರಾತ್ರಿ ಮೋಜು ಮಸ್ತಿ ಮಾಡ್ತೀರಾ? ಲೆಟ್ಸ್ ಚಿಯರ್, ಹ್ಯಾಪಿ ನ್ಯೂ ಇಯರ್ ಮುನ್ನ ಇರಲಿ ಎಚ್ಚರ. ಮಧ್ಯರಾತ್ರಿ ಪಾರ್ಟಿ, ರೇವ್ ಪಾರ್ಟಿ ಹೆಸರಲ್ಲಿ ಜೀವವನ್ನೇ ನೀವು ಪಣಕ್ಕಿಡ್ತಾ ಇದ್ದೀರಾ, ಅದರ ಅರಿವು ಮೋಜು ಮಸ್ತಿಯಲ್ಲಿರೋರಿಗೆ ಖಂಡಿತ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಸೆಲೆಬ್ರೇಷನ್ ಹೆಸರಿನ ಕುಡಿತ ಅನ್ನೋದು ಜೀವವನ್ನೇ ತೆಗೆದುಕೊಳ್ಬೋದು, ನಿಮ್ಮ ಆ ಪ್ರಾಣ ಪಕ್ಷಿಯನ್ನು ಹಾರಿಸಬಹುದು. ನಶೆಯಿಂದ ಹೊಡೆದಾಟಗಳು ನಡೆಯುತ್ತೆ. ಪ್ರಜ್ಞಾಸ್ಥಿತಿಯಲ್ಲಿದ್ದಾಗ ಹೊಡೆದಾಟಗಳು ತೀರಾ ಕಡಿಮೆ. ಯಾವಾಗ ನಶೆ ಇರುತ್ತೆ ಅರಿವೇ ಇರೋದಿಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾವು ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ, ಯಾವ ಅರಿವೇ ಇಲ್ಲದಂತೆ ಮನುಷ್ಯ ನಡ್ಕೊಳ್ತಾನೆ. ಅದರ ಪರಿಣಾಮ ಹೊಡೆದಾಟಗಳು ಸಂಭವಿಸುತ್ತೆ, ಅಪಘಾತಗಳು ಸಂಭವಿಸುತ್ತೆ. ಮೋಜು ಮಸ್ತಿ ಅಂದಾಗ ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಕಣ್ಣಿಗೆ ಬರುವಂಥದ್ದು ಆ ಮದ್ಯಪಾನ ಇರ್ಬೋದು, ಅಥವಾ ಈ ದಿನಗಳಲ್ಲಿ ಬೇರು ಮಟ್ಟದಲ್ಲಿ ತಳ ಊರಿರುವಂತಹ ಡ್ರಗ್ ಇರ್ಬೋದು. ಈ ಮಾಫಿಯಾದಲ್ಲಿ ಯುವ ಸಮೂಹ ತಾಂಡವವಾಡ್ತಾ ಇದೆ. ಅದರ ನೇರ ಪರಿಣಾಮ ವಿಶೇಷವಾಗಿ ಸಂಭ್ರಮ ದಿನಗಳಲ್ಲಿ ತಗೊಂಡಾಗ ಹೊಡೆದಾಟಗಳು ಸಂಭವಿಸ್ಬೋದು, ಅಪಘಾತಗಳು ಸಂಭವಿಸಬಹುದು. ಇದರ ಅರಿವೇ ಇಲ್ಲದೆ ಹೊಸ ವರ್ಷ ಬಂದ್ಬಿಟ್ಟಿದೆ, ಸಂಭ್ರಮ ಮಾಡೋಣ, ಸೆಲೆಬ್ರೇಷನ್ನಲ್ಲಿರೋಣ ಅಂಥೇಳಿ ನಾವು ನಮ್ಮ ಎಲ್ಲೆಯನ್ನು, ವ್ಯಾಪ್ತಿಯನ್ನು ಮೀರ್ತಾ ಇದ್ದೀವಿ. ಮತ್ತೊಮ್ಮೆ ಇದನ್ನು ನಾನು ಹೇಳಲೇಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರುವಂಥ ಆ ಆಯಾಮಗಳಲ್ಲಿ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆರ್ಥಿಕ ಮತ್ತು ಆಧ್ಯಾತ್ಮಿಕ ಈ ಆಯಾಮಗಳಲ್ಲಿ ಹೊಸ ವರ್ಷವನ್ನು ನಾವು ಸ್ವಾಗತ ಮಾಡೋಣ, ವರ್ಷವಿಡೀ ಖುಷಿಯಾಗಿರೋಣ. ಹಾಗಾಗಿ ಹೊಸ ವರ್ಷ ಅಂದ್ರೇನು, ಅದನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು, ಇಷ್ಟು ವರ್ಷ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ, ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಅವರಿದ್ದಾರೆ. ಸ್ವಾಗತ ನಿಮಗೆ. ಇನ್ನು ವಿದ್ಯಾರ್ಥಿನಿ ಯಕ್ಷಿತಾ ಇದ್ದಾರೆ, ಸ್ವಾಗತ ನಿಮಗೆ. ಇನ್ನು ಜಿ ಕನ್ನಡ ನ್ಯೂಸ್ನ ಸಂಪಾದಕರಾಗಿರುವಂಥ ರವಿ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಸರ್, ಹೊಸ ವರ್ಷ ಅಂದಾಗ ನಿಮ್ಮ ಪರಿಕಲ್ಪನೆ ಏನು, ನಿಮ್ಮ ಮಾತೇನು? ಹೊಸ ವರ್ಷ ಅಂದಾಗ ಎಲ್ಲರಿಗೂ ಫಸ್ಟ್ ಬರೋದು ಮನಸ್ಸಿಗೆ ಬರೋವಂಥದ್ದು ಖುಷಿ. ನಿಜ. ಒಂದು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ, ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಹಳೆ ವರ್ಷ ನಮ್ಮನ್ನ ಬಿಟ್ಟು ಹೋಗ್ತಾ ಇದೆ, ಒಂದು ವರ್ಷ ಕಳೆದಿದ್ವಿ. ಆ 12 ತಿಂಗಳಲ್ಲಿ ನಾವು ಕಲಿತಂತ ಪಾಠ, ಅನುಭವ, ನಾವು ಮಾಡಿದಂಥ ಮಿಸ್ಟೇಕ್ಸ್, ಅದರಿಂದ ನಾವು ಕಲಿತಂತ ಅನುಭವ, ಅದನ್ನೆಲ್ಲವನ್ನೂ ಕೂಡ ಆ ಬುಟ್ಟಿಯನ್ನು ನಾವು ಜೊತೆಲಿ ತಗೊಂಡು ಹೋಗ್ತಾ ಇದೀವಿ. ಆ ಹಳೆ ವರ್ಷ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವಿಚಾರಗಳಲ್ಲಿ ಹಳೆ ವರ್ಷದ ಅನೇಕ ಅನುಭವ ಮುಂದಿನ ವರ್ಷಕ್ಕೂ ಕೂಡ ನಮಗೆ ಅದನ್ನ ಕ್ಯಾರಿ ಔಟ್ ಆಗ್ತದೆ. ಸೊ ಅಲ್ಲಿ ಮಾಡಿದಂಥ ಮಿಸ್ಟೇಕ್ಗಳಿಗೆ ನಾವು ಕಂಡುಕೊಂಡಂತ ಪರಿಹಾರ ಮತ್ತು ಮುಂದಿನ ಹೊಸ ವರ್ಷಕ್ಕೆ ಯಾವ ತರ ರೆಸೊಲ್ಯೂಷನ್ಗಳನ್ನು ಇಟ್ಕೋಬೇಕು, ಮುಂದಿನ ವರ್ಷದಲ್ಲಾದರೂ ಹೇಗೆ ನಾನು ನಾಗರಿಕನಾಗಿ ನನ್ನ ಮನೆಗೆ ಮತ್ತು ಸಮಾಜಕ್ಕೆ
ನಾನು ಮಾದರಿಯಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ರೆಸೊಲ್ಯೂಷನ್ ಅಥವಾ ಒಂದು ಚಾರ್ಟ್ ಅಂತ ನಾವು ಅದ್ಭುತ. ಆ ಚಾರ್ಟ್ ಅನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೋವಿಡ್ ಇತ್ತು 2019-20 ಬಹಳಷ್ಟು ನಾವು ನೊಂದಿದ್ವಿ, ಅನೇಕರ ಸಾವು ನೋವಾಗಿದೆ. ಒಂದು ಸಣ್ಣ ರೆಸೊಲ್ಯೂಷನ್ ಮನಸ್ಸಿಗೆ ಬರುವಂಥದ್ದು, ಎಷ್ಟೋ ಆತ್ಮೀಯರನ್ನ, ನಮ್ಮ ಸ್ನೇಹಿತರನ್ನ, ಸಂಬಂಧಿಕರನ್ನ ನಾವು ಕೋವಿಡ್ ನಲ್ಲಿ ಕಳ್ಕೊಂಡು, ಅದು ಭಗವಂತ ನಮಗೆ ಜೀವ ಕೊಟ್ಟು ನಮ್ಗೆ ಈಗಲೂ ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ ನಮ್ಮಲ್ಲಿ ಎಲ್ಲೋ ಒಂದು ಒಳ್ಳೆ ಗುಣ ಇದೆ, ನಾವೆಲ್ಲೋ ಒಂದು 4 ಜನಕ್ಕೆ ಸಹಾಯ ಮಾಡಿದೀವಿ. ಆ ಸಹಾಯ ಮಾಡುವಂತ ಪ್ರವೃತ್ತಿ ನಾವ್ ಯಾಕೆ ಬಳಸ್ಕೋಬಾರ್ದು, ಅದನ್ನ ಹೆಚ್ಚಿಗೆ ಮಾಡೋಣ. ಇಲ್ಲಿ ತನಕ ನಾವು ಜೀವಂತವಾಗಿದ್ದೀವಿ ಅಂದ್ರೆ ಆ ಪುಣ್ಯದ ಫಲ ಏನೋ ಇನ್ನೂ ಇರ್ಬೇಕಂದ್ರೆ ಆ ಪುಣ್ಯ ಸಂಪಾದನೆ ಮಾಡ್ಬೇಕು, ಕ್ಯಾರಿ ಔಟ್ ಮಾಡ್ತಾ ಹೋಗ್ಬೇಕು. ಸೂಪರ್ ಅಲ್ಟಿಮೇಟ್. ಅದೊಂದು ರೆಸೊಲ್ಯೂಷನ್ ಸದಾ ನನ್ನ ಮನಸ್ಸಲ್ಲಿ ನೆನ್ಸ್ಕೋತೀನಿ. ಅನೇಕರನ್ನ ಸ್ನೇಹಿತರನ್ನ ಮಿತ್ರರನ್ನ ಕಳ್ಕೊಂಡಾಗ ನನ್ನ ಮನಸ್ಸಿನಲ್ಲಿ ಬಂದಿದ್ದು ಏಕೈಕ ಕ್ವಶನ್, ಬಟ್ ನೀವು ಸರ್ ಭಾವುಕರಾಗ್ತಿದ್ದೀರಿ. ಇಲ್ಲ, ಅದು ಯಾಕೆ ಅಂದ್ರೆ ಅನೇಕ ಆತ್ಮೀಯ ಮಿತ್ರರನ್ನ ನಾವು ಕಳ್ಕೊಂಡು, ಆಗ ಅನೇಕರ ಹತ್ರ ಮಾತಾಡಿದಾಗ ಎಷ್ಟೋ ವಿಚಾರಗಳು ನನ್ನ ಮನಸ್ಸಿಗೆ ಬಂದಿದ್ದಂದ್ರೆ, ನಮ್ಮನ್ನ ಭಗವಂತ ಆಯ್ಕೆ ಮಾಡಿ ಯಾಕೆ ಇನ್ನ ಪ್ರಪಂಚದಲ್ಲಿ ಇಟ್ಟಿದ್ದಾನೆ ಅಂದ್ರೆ ನಮ್ಮ ಕೈಲಿ ಆಗುವಂತ ಇನ್ನ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ನಮಗೆ ಇಟ್ಟಿದ್ದಾನೆ. ಮತ್ತು ನಾವು ಮಾಡಿದಂತ ಪುಣ್ಯ ಇನ್ನ ಪುಣ್ಯನ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಕೈಲಾದ್ಯತವ್ರು 4 ಜನಕ್ಕೆ ಸಹಾಯ ಮಾಡಬೇಕು. ಮತ್ತು ಜೀವನದಲ್ಲಿ ಎಲ್ಲೋ ನಾವು ಗೊತ್ತಿಲ್ಲದಿರೋ ತಪ್ಪನ್ನು ಮಾಡಿರ್ತೀವಿ. ಇವತ್ತಿನ ದಿನಮಾನದಲ್ಲಿ ಜನ ಹಿಂಗೆಲ್ಲ ಯೋಚನೆ ಮಾಡ್ತಾರಂತ ಮಾಡಬೇಕು. ನನ್ನ ಪ್ರಕಾರ ಮೇಡಮ್, ಶೇಕಡ 80% ಜನ ಈ ತರ ಯೋಚನೆ ಮಾಡ್ತಾರೆ. ಎಲ್ಲೋ 10-20% ಜನ ಯೋಚನೆ ಮಾಡದೇ ಇರ್ಬೋದು. ಅವ್ರನ್ನೂ ಕೂಡ ಸರಿದಾರಿಗೆ ತರಲಿಕ್ಕೆ ಇದೊಂದು ಅವಕಾಶ. ಅದೆಲ್ಲವನ್ನು ಕೂಡ ನಮ್ಗೆಲ್ಲರಿಗೂ ಸಂಘಟಿಕರಾಗಿ ಎಲ್ಲರಿಗೂ ಒಂದು ಸಾಮೂಹಿಕ ಜವಾಬ್ದಾರಿ ಇದೆ. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಮ್ಮ ಪ್ರತಿಯೊಂದು ಹೆಜ್ಜೆ ಈ ಸಮಾಜದ ಒಂದು ದಿಕ್ಕನ್ನು ಬದಲಿಸಬಹುದು ನಾವು. ಹಾಗಾಗಿ ಆ ಒಳ್ಳೆ ರೆಸೊಲ್ಯೂಷನ್ ಅನ್ನ, ನಾವು ಮಾಡಿರೋ ಒಳ್ಳೆ ಕೆಲಸವನ್ನ, ನಮಗೆ ಭಗವಂತ ಕೊಟ್ಟಂತ ಒಳ್ಳೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಖಂಡಿತವಾಗ್ಲೂ ಮುಂದಕ್ಕೆ ತಗೊಂಡೋದ್ರೆ ಮುಂದಿನ ಸಮಾಜದ ಮುಂದಿನ ಪರಿವರ್ತನೆಗೆ ಖಂಡಿತವಾಗಿ ನಾವು ದಾರಿದೀವಿ. ಖಂಡಿತ. ಹೊಸ ವರ್ಷ ಅಂದಾಗ ಈ ಯಂಗ್ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ಇದ್ರೇನೆ ಎಲ್ಲವೂ. ಹೌದೌದು. ನ್ಯೂ ಇಯರ್ ಅನ್ನೋದು ಯಕ್ಷಿತಾ ಇಮ್ಯಾಜಿನೇಷನ್ ಅಲ್ಲಿ ಹೆಂಗಿದೆ? ಆಕ್ಚುಲಿ ಮ್ಯಾಮ್, ನನ್ನ ಇಮ್ಯಾಜಿನೇಷನ್ ಅಂತ ಹೇಳೋಕ್ಕಿಂತ ಸ್ಟೂಡೆಂಟ್ಸ್ ಅಲ್ಲಿ ಲೈಫಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇವಾಗ ನ್ಯೂ ಇಯರ್ ಅಂತ ಹೇಳಿದ ತಕ್ಷಣ ಏನೋ ಒಂಥರ ಒಂದು ಉಲ್ಲಾಸ, ಉತ್ಸಾಹ, ಒಂಥರ ಎನರ್ಜಿಕ್ ಅಂತ ಹೇಳ್ಬೋದು. ಈಗೇನು ಹೊಸ ವರ್ಷ ಬರ್ತಾ ಇದೆ, ಎಲ್ಲರ ಮನಸ್ಸಲ್ಲಿ ಒಂಥರ ಕಿಕ್ ಫೀಲ್ ಆಗ್ತಾ ಇದೆ. ಇನ್ನೇನು ವರ್ಷ ಬರ್ತಾ ಇದೆ, ಎಲ್ಲಿ ಟ್ರಿಪ್ ಹೋಗೋಣ, ಯಾವ ರೀತಿ ಪ್ಲಾನ್ ಮಾಡೋಣ, ಎಲ್ಲಿ ಮೋಜಿ ಮಸ್ತಿ ಮಾಡೋಣ ಅಂತ ಫುಲ್ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ಹೊಸ ವರ್ಷ ಬಂದ ತಕ್ಷಣ ನಮ್ಮ ಮೈಂಡಿಗೆ ಎಲ್ಲ ಒಂದೇ ಸಲ ಹೋಗೋದು, ಎಲ್ಲಿಗೆ ಹೋಗೋಣ, ಯಾವ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾವ ಪಬ್ಗೆ ಹೋಗೋಣ ಅಂತಾನೆ ಬರುತ್ತೆ. ಆದರೆ ಹೊಸ ವರ್ಷ ಟೈಮಲ್ಲಿ ಬಂದಾಗ ಕೆಲವೊಂದು ಕಡೆ ನನ್ನ ಮನಸ್ಸಿನ ಪ್ರಕಾರ ನಾವು ಈ ಪಬ್ ಗಿಬ್ಬಿಗೆಲ್ಲ ಹೋಗೋಕ್ಕಿಂತ ಮುಂಚೆ ನಾವು ಏನಾದರೂ ಅಂದರೆ ಮನೇಲೇ ಏನಾದರೂ ಸ್ಪೆಷಲ್ ಆಗಿ ವೆರೈಟಿಯಾಗಿ ಏನಾದ್ರು ಟ್ರೈ ಮಾಡ್ಬೋದು. ಏಕೆಂತ ಹೇಳಿದ್ರೆ ನಾವು ಪ್ರತಿ ಸಲ ಹೊಸ ವರ್ಷ ದಿನ ಬಂದಾಗ ಎಲ್ಲ ಕಡೆ ಮೋಜಿ ಮಸ್ತಿ ಕಾಮನ್ ಆಗಿ ಇದ್ದೇ ಇರುತ್ತೆ, ಇರಲ್ಲ ಅಂತಿರಲ್ಲ. ನಮ್ಮ ಏನೋ ಒಂದು ಹೊಸದಾಗಿ ಏನಂದರೆ ಪ್ರತಿಯೊಂದು ವರ್ಷನೂ ನಾವು ನೋಡ್ಕೊಂಡು ಒಂದಿಗೆ ಫಾರ್ ಎಕ್ಸಾಂಪಲ್ ಈಗ 2013 ಎಂಡ್ ಆಗ್ತಾ ಹೋಗ್ತಾ ಇದೆ, 2024 ಬರ್ತಾ ಇದೆ, ಕಾಲಿಡ್ತಾ ಇದೀವಿ, ಇನ್ನೇನು ಕಾಲಿಡ್ತಾ ಇದೀವಿ. ಅಲ್ಲಿ ಆದಂತಹ ಏನು ಒಂದು ಹ್ಯಾಪಿ ಮೂಮೆಂಟ್ ಆಗಿರ್ಬೋದು, ಸ್ಯಾಡ್ ಮೂಮೆಂಟ್ ಆಗಿರ್ಬೋದು, ಅಥವಾ ಸೋಲೆ ಆಗಿರ್ಬೋದು, ನಾವು ಎಷ್ಟೇ ಪ್ರಯತ್ನ ಒಂದು ಸ್ಟೆಪ್ ಇಡ್ತಾ ಇದ್ರು ಅದು ಸೋಲ್ ಕಾಣಿಸ್ತಾನೆ ಇದೆ. ಅದರ ಅರ್ಥ ಏನು, ನಾವು ಸೋತಿಲ್ಲ, ನಮ್ಗೆ ಇನ್ನೂ ಬೇರೆ ಆಪರ್ಚುನಿಟಿಗಳು ಸಿಗ್ತಾ ಇದ್ದಾವೆ ಅಂತ ನಮ್ಮ ಮನಸ್ಸಿಗೆ ಫೀಲ್ ಬರುತ್ತೆ. ಅದೇ ರೀತಿ ಇವಾಗ ಹೊಸ ವರ್ಷ ಬಂದ ತಕ್ಷಣ ನಾವು ಎಲ್ಲನೂ ಅಂದರೆ ಇವಾಗ ಹಿಂದೆ ಏನಾಗಿದೆ, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಥವಾ ಎಷ್ಟು ಸುಖ ಪಟ್ಟಿದ್ದೀವಿ, ಅದನ್ನೆಲ್ಲನೂ ನಾವು ಮನಸ್ಸಿಗೆ ಇಟ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಫಸ್ಟ್ ವಿ ವಿಲ್ ಗಿವ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವಾಗ ನಾವು ಅಲ್ಲಿ ನಾವು ಏನು ಕಷ್ಟಪಟ್ಟಿರ್ತೀವಿ ಅದ್ರಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇವಾಗ ನಮಗೆ ಈ ರೀತಿ ಆಗಿದೆ, ಅದನ್ನ ನಾವು ಮುಂದಕ್ಕೆ ಯಾವ ರೀತಿ ಇನ್ನಷ್ಟು ನಾವು ಶ್ರಮ ಪಟ್ಟು ಇದನ್ನ ಮಾಡ್ಕೋಬಹುದು, ಈ ರೀತಿ ಒಂದು ಮೈಂಡ್ ಇಟ್ಕೋಬೇಕು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದ್ಸಲ ಇವತ್ತಿನ ಸ್ಟೂಡೆಂಟ್ಸ್ ಈ ತರ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ? ಇಲ್ಲ ಮ್ಯಾಮ್, 50-50 ಅಂತ ಹೇಳ್ಬೋದು. 50 ಮೆಂಬರ್ಸ್ ಅಲ್ಲಿ ಪಕ್ಕ ಈ ತರ ಯೋಚನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಕೆಲವೊಂದ್ಸಲ ನಾವು ಅಂತಲ್ಲ, ನಾವು ಎಲ್ಲ ಸ್ಟೂಡೆಂಟ್ಸ್ನು ಇವಾಗ ಆಲ್ಮೋಸ್ಟ್ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟಡಿನೇ ತಿಳ್ಕೊಂಡ್ರು ಈ ಸಲ ಸ್ಟಡಿಲಿ ಅಂದರೆ ವರ್ಷನೂ ನಾವು ತಗೊಂಡಿರುವಂಥ ಸಬ್ಜೆಕ್ಟ್ ಬೇರೆನೇ ಇದ್ರು ನಮಗೆ ವರ್ಷ ಟೀಚ್ ಮಾಡುವಂಥ ಟೀಚರ್ಸು ಬೇರೆ ಬೇರೆ ರೀತಿಯಾಗಿ ನಮಗೆ ಟೀಚ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಮೆಥಡಲ್ಲಿ ಒಂದೇ ಫ್ಲೋಲ್ಲಿ ಅವರು ಮಾಡ್ಕೊಂಡು ಹೋಗಲ್ಲ. ನಮಗೆ ಅಂದರೆ ಇನ್ನೂ ನಾಲೆಡ್ಜ್ ಗೇನ್ ಆಗಲಿ, ಇವಾಗ ಪ್ರೆಸೆಂಟ್ ಏನಾಗ್ತಾ ಇದೆ ಆ ರೀತಿಯ ಒಂದು ಟಾಪಿಕ್ ಮೈಂಡ್ಲಿ ಇಟ್ಕೊಂಡು ನಮಗೆ ಟೀಚ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಮಗೆ ಬರೀ ಒಂದೇ ವೇವ್ ಗೊತ್ತಾಗಲ್ಲ. ಅಂದ್ರೆ ಹೊಸದ್ ಏನು ತೋರಿಸ್ತಾರೆ ಅವರು, ಅಂದ್ರೆ ಏನವರು ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ ನಮ್ಗೆ ಇವಾಗ್ಲೂ ಅರ್ಥ ಮಾಡ್ಕೊಂಡು ಹೋಗ್ಬೋದು ನಾವು ಆರಾಮ್ಸೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇವಾಗ ಪ್ರೆಸೆಂಟ್ ಈಗ ಸಿಚುವೇಶನ್ ಏನಾಗ್ತಿದೆ ಅಂತ
ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಇವಾಗ ಅಯೋಧ್ಯೆ ಆಗ್ತಾ ಇದೆ, ಸೊ ಲೇಟೆಸ್ಟ್ ನ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ PMದು. ಅದ್ರ ಬಗ್ಗೆ ಕೇಳಿದ್ರೆ ಯಾರಿಗೂ ಗೊತ್ತೇ ಇರಲ್ಲ, ಸೋಷಿಯಲ್ ಅವೇರ್ನೆಸ್ ಇಲ್ಲ. ಹೌದೌದು. ಐ ಗಾಟ್ ಯುವರ್ ಪಾಯಿಂಟ್. ಅಕ್ಷಿತಾ ಬರ್ತೀನಿ ಮಾತಾಡ್ತೀನಿ. ರವಿ ಅವ್ರು ನೀವು ಹೇಳಬೇಕು, ಹೊಸ ವರ್ಷ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಏನು ಅಂತ. ಎಲ್ಲರೂ ಏನಂತಾರೆ ಹೊಸ ವರ್ಷ ಅಂತ ಅಂದ್ರೆ ಕಳೆದ ವರ್ಷ ನಾನು ಏನೇನು ತಪ್ಪು ಮಾಡಿದ್ದೆ ಆ ತಪ್ಪುಗಳನ್ನ ಇಲ್ಲಿ ಸರಿ ಮಾಡ್ಕೊಳ್ಳೋಣ, ಕಳೆದ ವರ್ಷ ನಾನು ಏನೇನು ಪಡ್ಕೊಳಕ್ಕಾಗಿರ್ಲಿಲ್ಲ ಅದನ್ನ ಈ ವರ್ಷದಲ್ಲಾದ್ರೂ ನಾನು ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ನಾವು ಹಿಂಗೆ ಯೋಚನೆ ಮಾಡ್ತೀವಿ, ಬಟ್ ಈ ಫುಲ್ಫಿಲ್ ಮಾಡಕ್ ನಾನು ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ. ಯಾಕಂತಂದ್ರೆ ಲೈಫು ತುಂಬ ಈಸಿ, ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದು. ಯಾಕಂತಂದ್ರೆ ಲೈವ್ ನೀವು ನೋಡಿ, ಒಂದು ಡೊಮಿನಸ್ ಎಫೆಕ್ಟ್ ಅಂತ ಇದೆ ಫಾರ್ಮುಲಾ. ಏನಂತ ಅಂತಂದ್ರೆ, ಈಗ ನಾನು ಸಣ್ಣ ಆಗಬೇಕು ಅಂತಂದ್ರೆ ನಾನು ಇವತ್ತಿಂದನೇ 1 hour ವರ್ಕೌಟ್ ಮಾಡ್ಬೇಕಂತಿಲ್ಲ. ಡೊಮಿನಸ್ ಎಫೆಕ್ಟ್ ಅಲ್ಲಿ ಏನಂತಂದ್ರೆ, ನೀವು TV ನೋಡ್ತಾನೆ ದಿನಕ್ಕೆ 5 ನಿಮಿಷ TV ನೋಡ್ತಾ ಒಂಚೂರು ವಾಕ್ ಮಾಡಿ ಕುತ್ಕೋಬೇಡಿ. ನೆಕ್ಸ್ಟ್ ಒಂದು ವಾರ ಬರೀ 5 ನಿಮಿಷ ಮಾಡಿ. ನೆಕ್ಸ್ಟ್ ವೀಕಿಂದ ಏನು ಮಾಡಿ, ದಿನ 1 ನಿಮಿಷ ಜಾಸ್ತಿ ಮಾಡ್ತಾ ಬನ್ನಿ. ಸೊ ಇದನ್ನ ಒಂದು 2 ತಿಂಗಳು ಅಥವಾ 3 ತಿಂಗಳು ಗೋಲ್ ಅಂತ ಇಟ್ಕೊಳ್ಳಿ. 3 ತಿಂಗಳು ನೀವು ಆ ಗೋಲ್ ಏನು ರೀಚ್ ಆದ್ಮೇಲೆ ಆಮೇಲೆ ಅದನ್ನ ನಿಮ್ಗೆ ಹ್ಯಾಬಿಟ್ ಆಗುತ್ತೆ. ನಾನು ಹೇಳಿಲ್ಲ ಅಂತ ಅಂದ್ರೂ ನೀವೇನು ಮಾಡ್ತೀರಾ ಅಂದರೆ 95 ನಿಮಿಷ ನೀವು ವರ್ಕೌಟ್ ಮಾಡ್ತಾ ಹೋಗ್ತೀರಾ. ಸೊ ಆ 3 ತಿಂಗಳು ಏನು ನೀವು ಕಷ್ಟಪಟ್ರಲ್ಲ, ಯಾಕಂದ್ರೆ ನಾನು ಒಂದೇ ಸಲ ನನಗೆ ಬಾಡಿನ ಇದ್ದಕ್ಕಿದ್ದಂಗೆ 1 hour ದಂಡಿಸು ಅಂತ ಅಂದರೆ ದಂಡ್ಸೋಕ್ಕಾಗಲ್ಲ. ಸೊ ಪ್ಲ್ಯಾನ್ ಕೀಪ್ ಸಿಂಪಲ್, ತುಂಬ ಸಣ್ಣದಾಗಿ ಇಟ್ಕೊಳ್ಳಿ. ಸೊ ಗುರಿನೂ ಅಷ್ಟೇ, ಒಂದೇ ಸಲ ನಾನು ಮೌಂಟ್ ಎವರೆಸ್ಟ್ ಹತ್ತೀನಿ ಅನ್ನೋದಲ್ಲ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಇರೋವಂಥ ಇಲ್ಲಿ ಕರ್ನಾಟಕದಲ್ಲಿ ಇರೋವಂಥ ಸಣ್ಣ ಪುಟ್ಟ ಇವ್ರು ಹೋಗ್ಬಿಟ್ಟು ನಾನು ಪರ್ವತ ಶ್ರೇಣಿಗಳ ಹತ್ತ ಬಂದಿದ್ರೆ ನನ್ನ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು, ನಾನು ಇನ್ನೂ 1 ಸ್ಟೆಪ್ ಮುಂದೆ ಇಡಬೇಕು, ಜಸ್ಟ್ 1 ಸ್ಟೆಪ್ ಜಾಸ್ತಿ ಇಡ್ಬೇಕು ಅಷ್ಟೇ. ನಾನು 1000 ಹೆಜ್ಜೆ ಇಡ್ತೀನಿ ಅನ್ನೋಕ್ಕಿಂತ ಇವತ್ತು 10 ಹೆಜ್ಜೆ ಇಡ್ತೀನಿ, ನಾಳೆ 20 ಇಡ್ತೀನಿ, 25 ಇಡ್ತೀನಿ, ಹಿಂಗಂತ ಹೋದ್ರೆ ಗೋಲ್ನ ನಾವು ಮೀಟ್ ಮಾಡ್ಬೋದು. ಇದ್ರ ಜೊತೆಗೆ ಏನಂತ ಅಂದರೆ, ಲಾಸ್ಟ್ ಇಯರ್ ನಾನು ಏನು ಮಾಡಿದೆ, ನಾನು ಏನಾದ್ರು ತಪ್ಪು ನಿರ್ಧಾರ ತಗೊಂಡಿದ್ನ ಅಂತ ಅಂದ್ರೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ತಪ್ಪು ನಿರ್ಧಾರದಿಂದ. ಸೊ ಆ ಎಕ್ಸ್ಪೀರಿಯನ್ಸ್ನಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿ ಆ ತಪ್ಪುಗಳನ್ನ ಕಮ್ಮಿ ಮಾಡ್ಬೋದು. ಸರಿನಾ? ಯಾವ್ದಾರ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ರೆ ನನಗೆ ಏನಾಗಿರುತ್ತೆ ಅಂತಂದ್ರೆ ಅದನ್ನು ನಾನು ಫುಲ್ ಮಾಡ್ತೀನಿ. ಕೆಟ್ಟ ನಿರ್ಧಾರ ತಗೊಂಡು ಕೈ ಅನುಭವಿಸಿರ್ತೀನಿ. ಸೊ ಇಲ್ಲ, ಅದನ್ನು ರಿಪೀಟ್ ಮಾಡಬಾರ್ದು. ಒಂದು ವೇಳೆ ನನಗೆ ಯಾರಾದರೂ ಕಳೆದ ಈ ವರ್ಷ ನನಗೆ ಯಾರಾದರೂ ನನ್ನ ಜೊತೆ ಯಾರಾದ್ರೂ ನನ್ನ ಚೀಟಿಂಗ್ ಮಾಡಿರೋದು ಆಗಿರ್ಬೋದು, ನನಗೆ ಶಪಿಸಿದ್ದಾಗಿರ್ಬೋದು, ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡ್ರ ಅಂಥವ್ರನ್ನೂ ಕ್ಷಮಿಸ್ಬಿಡಿ, ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ಇಂಥ ಎಕ್ಸ್ಪೀರಿಯನ್ಸ್ನ ಇದೊಂದು ಲೆಸನ್ ನನಗೆ ಇದರಿಂದ ನಾನು ಕಲಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮಗೆ ಚೀಟಿಂಗ್ ಮಾಡಿದ್ರೆ ಅವನಿಗೆ ಪಾಠ ಕಲಿಸ್ಬೇಕು ಅನ್ನೋ ಮನೋಭಾವನೆ ಅಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ ಮನಸ್ಸು. ಅದು ಭಾರಿ ತಪ್ಪು. ಯಾಕಂದ್ರೆ ಹೇಳ್ತೀನಿ ನೋಡಿ, ಜಗತ್ತಿನಲ್ಲಿ ಇರುವಂಥ ಎಲ್ಲ ಲೆಜೆಂಡ್ಗಳನ್ನ ನೀವು ನೋಡ್ತಾ ಬಂದ್ರೆ ಸಿಟ್ಟನ್ನ ಅವ್ರು ಶಕ್ತಿಯಾಗಿ ಮಾಡ್ಕೊಂಡಿದ್ದಾರೆ. ನಾವು ಸಿಟ್ಟನ್ನ ಏನು ಮಾಡ್ಕೋತೀವಿ ಹೇಳಿ? ನಿಮ್ಮ ಜೊತೆ ಏನಾದ್ರು ಸಿಟ್ಟು ಐತಾ, ಜಗಳ ಆಡ್ಕೊಂಡು ನಾನು ನನ್ನ ಟೆಂಪರ್ ಜಾಸ್ತಿ ಮಾಡ್ಕೋತೀನಿ. ಪ್ರತಿ ಕ್ಷಣ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದ್ರೆ, ದಿವ್ಯಾ ಅವ್ರನ್ನ ನಾನು ಹೆಂಗೆ ತುಡಿಬೇಕು, ದಿವ್ಯಾ ಅವ್ರಿಗೆ ಯಾವ ರೀತಿ ನಾನು ಅವ್ರಿಗಿಂತ ಸುಪೀರಿಯರ್ ತೋರಿಸ್ಕೋಬೇಕಂತ. ಸೊ ಆ ಸಿಟ್ಟಲ್ಲ ನಮ್ಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಸಿಟ್ಟದು ಒಂದು ತುಂಬಾ ಒಂದು ಪವರ್ಫುಲ್ ಸಿಟ್ಟು ಅಂದ್ರೆ ಗುರಿ ಎಡೆಗಡೆ. ಹೌದು, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ವಿರಾಟ್ ಕೊಹ್ಲಿ ರಣಜಿ ಮ್ಯಾಚ್ ಆಡ್ತಾ ಇರ್ತಾರೆ. ರಣಜಿ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕರ್ನಾಟಕದ ವಿರುದ್ಧ ಡೆಲ್ಲಿಲಿ ಆಡ್ತಾ ಇರ್ತಾರೆ. ಆಡ್ಬೇಕಾದ್ರೆ ಅರ್ಲಿ ಮಾರ್ನಿಂಗು ಅವ್ರ ಕೋಚ್ ಒಂದು ಕಾಲ್ ಬರುತ್ತೆ, ವಿರಾಟ್ ಕೊಹ್ಲಿ ಒಬ್ಬ ದೊಡ್ಡ ಕ್ರಿಕೆಟರ್ ಆಗೋಕ್ಕೆ ಏನು ಅವರು ಹಿಂದಿನ ಶಕ್ತಿ ಇರುತ್ತೆ, ಇವತ್ತು ಅವ್ರಿಲ್ಲ, ನಿಮ್ಮ ತಂದೆ ತೀರ್ಕೊಂಡ್ರು ಅಂತ. ಸೊ ಮಾರ್ನಿಂಗ್ ವಿರಾಟ್ ಕೊಹ್ಲಿ ಆಡಬೇಕು ಮ್ಯಾಚ್, ರಣಜಿ ಮ್ಯಾಚ್ ಆಡಬೇಕು ಕರ್ನಾಟಕ ಜೊತೆ. ಫಾಲೋ ಆನಲ್ಲಿ ಇರ್ತಾರೆ ಡೆಲ್ಲಿ. ಸೊ ವಿರಾಟ್ ಕೊಹ್ಲಿಗೆ ಹೇಳ್ತಾರೆ ಕೋಚ್, ನೋಡಪ್ಪ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ನೀನು ಹೊರಟು ಬಿಡುವ ಅಂತ. ಸೊ ಕೊಹ್ಲಿ ಹೇಳ್ತಾರೆ, ಇಲ್ಲ ಸರ್ ನಾನು ಹೋಗಲ್ಲ, ನಮ್ಮ ತಂದೆ ಡ್ರೀಮೇ ಇದೆ, ನಾನು ಒಬ್ಬ ದೊಡ್ಡ ಕ್ರಿಕೆಟರ್ ಆಗಬೇಕಂತ. ಈ ಡ್ರೀಮ್ ನಮ್ಮ ತಂದೆ ನನಗೆ, ಈಗ ಹೆಂಗಾದ್ರೂ ನಮ್ಮ ತಂದೆ ಸತ್ತೋಗಿದ್ದಾರೆ, ನಮ್ಮ ತಂದೆ ನನಗಾಗಲ್ಲಿ ಕಾಯ್ತಿರೋ ಇದ್ದೇ ಸತ್ತೋದ್ಮೇಲೆ ನಾನು ಹೋದ್ರೆ ಏನು ಬದುಕೋಕ್ಕಾಗಲ್ಲ, ಬಟ್ ಈ ಮ್ಯಾಚ್ ಉಳಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಫಾಲೋ ಆನ್ ತಪ್ಪಿಸ್ಬಿಟ್ಟು, ಏನು ಫಾಲೋ ಆನಲ್ಲಿ ಇರ್ತಾರೆ ಅವ್ರು, ಅವತ್ತು 90+ ರನ್ ಹೊಡೆದ್ಬಿಟ್ಟು ಅದು ಔಟ್ ಆಗಿ ಸಾಯಂಕಾಲಕ್ಕೆ ಹೋಗ್ತಾರೆ, ಅವ್ರ ತಂದೆ ಕ್ರಿಯೆ ಎಲ್ಲ ಮುಗಿಸ್ಬಿಟ್ಟು ಬಂದು ಆಡ್ತಾರೆ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ, ಇವ್ರ ವಿಷಯದಲ್ಲಿ ಅಷ್ಟೇ ಅಲ್ಲ, ನೀವು ಸರ್ದಾರ್ ವಲ್ಲಭಾಯಿ ಪಟೇಲ್ ಹಂಗೆ ಅವ್ರಿಗೊಂದು ಚೀಟಿ ಬಂದಿರುತ್ತೆ, ಅವ್ರೊಂದು ಕೇಸ್ ಇದು ಮಾಡ್ತಾ ಇರ್ಬೇಕಾದ್ರೆ, ಅದೆಲ್ಲ ಆದಮೇಲೆ ಕೇಸ್ ಎಲ್ಲ ಆದಮೇಲೆ ಜಡ್ಜ್ ಕೇಳ್ತಾರೆ, ಏನು ಚೀಟಿ ಬಂದಿತ್ತಲ್ಲ, ನನ್ನ ವೈಫ್ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ಏಮ್ ಇಂಪಾರ್ಟೆಂಟ್ ಆಗಿರಬೇಕು. ಇವತ್ತು ವಿರಾಟ್ ಕೊಹ್ಲಿ ಹೇಳ್ತಾರೆ, ನನ್ನ ತಂದೆ ಆಸೆ ಆಗಿತ್ತು ನಾನು ಒಬ್ಬ ಕ್ರಿಕೆಟರ್ ಆಗಿರ್ಬೇಕಂತ, ಆ ದೇವ್ರನ್ನ ನನ್ನ ಹತ್ರ ತಂದೆ ಕಿತ್ಕೊಂಡಿರ್ಬೋದು, ಆದರೆ ಆ ತಂದೆ ಆ ಸಿಟ್ಟೈತಲ್ಲ ನನಗೆ, ಆ ಪ್ಯಾಷನ್, ಅದಕ್ಕೆ ನಾನು ಇವತ್ತಿಂತ ಕ್ರಿಕೆಟರ್. ಆ ಸಿಟ್ಟನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ವಿರಾಟ್ ಕೊಹ್ಲಿ. ಸೊ ಅದಿದ್ರೆ ಮಾತ್ರ ನಾವು ಪ್ರತಿಯೊಂದು ಆಗಿರ್ಬೋದು, ನನ್ನ ಲೈಫಲ್ಲಿ ಏನೇ ನಾನು ಸೋಲ್ಕಣ್ಣ ಅಥವಾ ನನ್ನ ಲೈಫಲ್ಲಿ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯ್ತನ,
ಅದನ್ನು ನಾನು ನನ್ನ ಪವರಾಗಿ ಯೂಸ್ ಮಾಡ್ಕೋಬೇಕು. ನೀವು ಯಾರನ್ನೇ ತಗೊಳ್ಳೋಗಿ ಈ ಜಗತ್ತಿನಲ್ಲಿ ಇರುವಂಥ ದಿ ಬೆಸ್ಟ್ ಟಾಪ್ ಲೆಜೆಂಡ್ ಯಾರನ್ನೇ ತಗೊಳ್ಳಿ, ಅವರು ಆ ನಂಬರ್ 1 ಪೊಸಿಷನ್ ಬಂದಿರೋದೇ ಅವ್ರ ಸಿಟ್ಟನ್ನ ಅವ್ರ ವೆಪನ್ ಆಗಿ ಯೂಸ್ ಮಾಡ್ಕೊಂಡಾಗ. ರೈಟ್, ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾಗಿ ಶೈಲಜಾ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ನಿಮಗೆ? ಶೈಲಜಾ ಅವರೇ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಶೈಲಜಾ ಅವ್ರನ್ನ ಮಾತಾಡಿಸುವ ಎಲ್ಲ ಪ್ರಯತ್ನ ಮಾಡೋಣ. ಸುನಿಲ್ ಸರ್, ನೀವು ಹೇಳಬೇಕು, ಹೊಸ ವರ್ಷ ಅಂದಾಗ ನಮ್ಮ ಭಾಷೆಯಲ್ಲಿ ಏನು ಅಂತ ಗೊತ್ತಾಯ್ತು. ಈ ಸಲ ನೀವು ಹೊಸ ವರ್ಷನ ಹೇಗೆ ಇನ್ವೈಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ? ಹೊಸ ವರ್ಷ ಅಂದಾಗ ಅನೇಕ ಚಾಲೆಂಜ್ಗಳನ್ನು ನಾವು ಮನಸ್ಸಲ್ಲಿ ಅಂದ್ಕೊಂತೀವಿ. ಅದು ಸಣ್ಣ ಸಣ್ಣ ಗೋಲ್ಸ್ ಇರ್ಬೋದು, ಸಣ್ಣ ಗೋಲ್. ಮೊದಲನೇದಾಗಿ ಆ ಮೊಬೈಲ್ ಅಡಿಕ್ಷನನ್ನು ಕಮ್ಮಿ ಮಾಡಬೇಕು ಅಂತ ಭಾಳಷ್ಟು ಅದೊಂದು ಗ್ರೇಟೆಸ್ಟ್ ಚಾಲೆಂಜ್ ಆಗಿಬಿಟ್ಟಿದೆ ನಮಗೆ. ಪ್ರತಿಯೊಂದು ಕೇಸ್ಗಳಾಗ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಆಗ್ಬೋದು, ಎಲ್ಲವನ್ನೂ ಕೂಡ ಇಮೇಲಲ್ಲಿ ಇರ್ತದೆ ಅಥವಾ ಕೇಸ್ ಫೈಲ್ಸ್ ಇರುತ್ತೆ, ಯಾವುದೋ ಜಜ್ಮೆಂಟನ್ನು ಓದ್ತಿರ್ತೀವಿ. ಹಾಗಾಗಿ ಆದಷ್ಟು ಒಂದು ಊಟ ಮಾಡುವಂಥ ಸಮಯದಲ್ಲಿ ಅಥವಾ ಯಾವುದನ್ನು ನ್ಯೂಸ್ ನೋಡುವಂಥ ಸಮಯದಲ್ಲಿ ಅಥವಾ ಮಕ್ಕಳ ಜೊತೆ ಆಡುವಂಥ ಸಮಯದಲ್ಲಿ ಮೊಬೈಲನ್ನು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಮುಚ್ಚಿಟ್ಟು ನೋ ಮೊಬೈಲ್ ಟೈಮ್ ಅಂತ ಹೇಳಿ ಒಂದು ಅಟ್ಲೀಸ್ಟ್ ಒಂದು ರೆಸೊಲ್ಯೂಷನ್ ಅನ್ನು ಮಾಡ್ಕೋಬೇಕು. ನಮ್ಮದೇ ಆದಂಥ ಪ್ರತ್ಯೇಕವಾದ ಸಮಯ ಅದಕ್ಕೊಂದು ಮೀಸಲಿಟ್ಟು ಅಟ್ಲೀಸ್ಟ್ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಫ್ಯಾಮಿಲಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕು ಮತ್ತು ಸ್ನೇಹಿತರಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕು. ಈಗ ನಾವು ಈಗ ವರ್ಷಾನುಗಟ್ಟಲೆ ನಾವು ಸ್ನೇಹಿತರ ಸಂಪರ್ಕನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಆ ಸ್ನೇಹಿತರನ್ನೆಲ್ಲ ನಾನು ಆಗಾಗ ನೆನೆಸ್ಕೊಂಡು ನಾನೇ ಫೋನ್ ಮಾಡ್ತಿರ್ತೀನಿ. 10 ವರ್ಷ 20 ವರ್ಷದ ಸ್ನೇಹಿತರನ್ನೆಲ್ಲ ಹುಡುಕಿ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಂಡು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ತಾವು ಕಂಡ್ಲೇ ಇಲ್ವಲ್ಲ ಏಕೋಚಿಂದಲ್ಲಿ ಶುರು ಮಾಡ್ಬಿಡ್ತೀವಿ. ಅಯ್ಯೋ ಎಲ್ಲಿದ್ದಪ್ಪ, ನೀನೆಲ್ಲಿದ್ದು, ಏನಾಗಿದೆಯೋ ಅಂತ. ಅವ್ರ ಸ್ನೇಹಿತರ ಜೊತೆ ನೀವು ಮಾತಾಡಿದಾಗ ನೀವು ಹಂಚ್ಕೊಳ್ಳುವಂಥ ಖುಷಿ ಇದೆಯಲ್ಲ, ನಿಮಗೆ ಸಿಗುವಂಥ ಆನಂದ ಇದೆಯಲ್ಲ, ಅದು ನೀವು ಎಷ್ಟು ಕೋಟಿ ಖರ್ಚು ಮಾಡೋದು ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಆ ಸ್ನೇಹಿತರು ಯಾರು ಇದ್ರು ಅವ್ರ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಟ್ರೈ ಮಾಡೋಣ, ಫ್ಯಾಮಿಲಿಗೆ ಒಂದು ಸ್ವಲ್ಪ ಸಮಯ ಕೊಡೋಣ. ಆ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿದೆಯಲ್ಲ ಅದರಿಂದ ಸಾಕಷ್ಟು ನಾವು ವಿಮುಖರಾಗಬೇಕು. ಅದರಿಂದ ಸ್ವಲ್ಪ ಅಡಿಕ್ಷನ್ಗಳನ್ನ ನಾವು ಕಮ್ಮಿ ಮಾಡ್ಕೋಬೇಕು. ಮತ್ತು ಮೊದಲನೇದಾಗಿ ಹೆಲ್ತ್ ಅನ್ನ ಪ್ರಯಾರಿಟಿ ಮಾಡ್ಕೋಬೇಕು. ಎಲ್ಲ ಯುವಕರಿಗೂ ಕೂಡ ಅದು ನನ್ನ ಮನವಿ. ಎಲ್ಲರೂ ಕೂಡ ಈಗ ಕೋವಿಡ್ ಆದ ನಂತರ ಅನೇಕ ಕಾಂಪ್ಲಿಕೇಶನ್ಸ್ಗಳು ಮತ್ತು ಇನ್ನು ಫರ್ದರ್ ಇಶ್ಯೂಸ್ ಇದ್ದೇ ಇರ್ತದೆ. ಕೋವಿಡ್ ಆದ ನಂತರ ಅಂದಾಗ ಇನ್ನೂ ಒಂದಷ್ಟು ಪ್ರಶ್ನೆ ಇದೆ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಶೈಲಜಾ ಅವರು ಕನೆಕ್ಟ್ ಆಗಿದ್ದಾರೆ ಝೂಮ್ನಿಂದ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಕೇಳಿಸ್ತಿದೆಯಾ ಮೇಡಮ್? ಕೇಳಿಸ್ತಿದೆ ಮೇಡಮ್. ಮೇಡಮ್, ಹೊಸ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. 2020 ವೆಲ್ಕಮ್ ಮಾಡಬೇಕು. ಸೊ ನಿಮ್ಮ ಭಾಷೆಯಲ್ಲಿ ಹೇಳಬೇಕು, ಹೊಸ ವರ್ಷ ಅಂದ್ರೆ ಏನು ಅಂತ. ಮೇಡಮ್, ಹೊಸ ವರ್ಷ ಅಂತ ಹೇಳಿದ್ರೆ ಸಮಯ ಕಳೆದು ಹೋಗ್ತಾ ಇರ್ತದೆ, ಹೊಸ ಕ್ಯಾಲೆಂಡರ್ ಬರ್ತಾ ಇರ್ತದೆ, ಸಮಯ ಕಳೆದೋಗ್ತಾ ಇರ್ತದೆ, ವಯಸ್ಸಾಗ್ತಾ ಇರ್ತದೆ. ನಾವು ಬರೀ ಮೋಜು ಮಸ್ತಿಲೇನೆ ನಾವು ಹೊಸ ವರ್ಷವನ್ನ ಆಚರಣೆ ಮಾಡ್ಕೊಳ್ಬಾರ್ದು. ಕೆಲವು ಕನಸು ಮತ್ತು ಗುರಿಗಳನ್ನ ಇಟ್ಕೊಂಡು ನಾವು ಹೊಸ ವರ್ಷಗಳನ್ನ ಆಚರಣೆ ಮಾಡ್ಕೋಬೇಕು. ಹಿಂದೆ ಏನಾಗಿದೆ, ಹೋದ ವರ್ಷ ನಮ್ದು ಏನಾಯ್ತು, ಏನ್ ಅಚೀವ್ಮೆಂಟ್ ಮಾಡಿದೀವಿ, ಏನೇನ್ ನಮ್ಗೆ ಅದರಿಂದ ಡಿಮೆರಿಟ್ಸ್ ಆಗಿದೆ, ಅದನ್ನೆಲ್ಲವನ್ನ ಕೂಡ ಮನನ ಮಾಡ್ಕೊಂಡು ಈಗ ಹೊಸ ವರ್ಷದಲ್ಲಿ, ಯಾಕೆಂದ್ರೆ ಒಂದು ಕ್ಯಾಲೆಂಡರ್ ಮುಗಿದ್ಮೇಲೆ ಇನ್ನೊಂದು ಕ್ಯಾಲೆಂಡರ್ ಬಂದಾಗ ನಮ್ಮ ಸಮಯ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ಲಾನ್ಸ್ ಅನ್ನ ಹಾಕೊಂಡು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಆ ವರ್ಷ ನಮ್ಗೆ ಒಂದು ಅತ್ಯುತ್ತಮ ವರ್ಷವಾಗಿ ನಾವು ರೂಪಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಾಗ್ಲಿ ಅಥವಾ ಉದ್ಯೋಗಸ್ಥರಾಗ್ಲಿ ಒಂದು ಗುರಿಯನ್ನ ಇಟ್ಕೊಂಡು ವಿಷನ್ ಇರ್ಬೇಕು ನಮ್ಗೆ. ವರ್ಷನೂ ನಾವು ಬರೀ ಮೌಜು ಮಸ್ತಿ ಅಲ್ಲ, ಒಂದು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಸಮಾಜ ಸೇವೆ ಅಂತ ಮಾಡುವಂಥದ್ದು, ಇವೆಲ್ಲವನ್ನ ಒಂದು ಇಟ್ಕೊಂಡು ನಾವು ಬಂದ್ರೆ ಅದಕ್ಕೊಂದು ಅರ್ಥಗರ್ಭಿತವಾಗಿರ್ತದೆ. ಮೇಡಮ್ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಕೋವಿಡ್ ಅಂತ ಹೇಳಿದ್ರಿ ಸರ್, ಆಫ್ಟರ್ ಕೋವಿಡ್ ವಿಶೇಷವಾಗಿ ಭಾವನಾತ್ಮಕ ಮತ್ತು ಮಾನಸಿಕವಾಗಿ ಜನಸಾಮಾನ್ಯರು ಕುಗ್ಗು ಹೋಗಿದ್ದಾರೇನೋ ಅಂತ ಅನ್ಸುತ್ತೆ. ಸ್ವಿಚ್ ಆಗಬೇಕು ಸರ್. ಅಟ್ಲೀಸ್ಟ್ ಈಗ ಹೊಸ ವರ್ಷ ಬಂದಿದೆ. ಈಗ ಎಷ್ಟೋ ಜನ ಆಗಲೇ ನೀವು ಮಾತಾಡ್ದಂಗೆ ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ, ತಮ್ಮವ್ರ ಕಣ್ಣೆದುರುಗಡೆ ನರಳಾಡೋದನ್ನು ನೋಡಿದ್ದಾರೆ. 2 ವರ್ಷ ಇರಲಿಲ್ಲ ಅಂದ್ರೂ ಈಗ ಮತ್ತದೇನೋ ರೂಪಾಂತರ ತಳಿಗಳು ಅಂತೇಳಿ ಒಮಿಕ್ರಾನು ಜೇನು ಅಂತ ಮತ್ತೊಂದು ಕ್ಷಣಕ್ಕೆ ತಲ್ಲಣ ಆಗೋ ಸಿಚುವೇಶನ್ಗಳು ಬರ್ತಿರುತ್ತೆ. ಬಟ್ ಆ ಸಮಸ್ಥಿತಿಗೆ ಬರೋದು ಹೇಗೆ? ಅಟ್ಲೀಸ್ಟ್ ಆ ಸಂಕಲ್ಪ ಮಾಡ್ಬೋದಲ್ಲ ಈ ಹೊಸ ವರ್ಷದಲ್ಲಿ? ನಾಟ್ ಮೆಕ್ಯಾನಿಕಲ್, ಅಟ್ಲೀಸ್ಟ್ ಪ್ರಾಕ್ಟಿಕಲ್ ಜೀವನ ನಡೆಸ್ಬೋದಲ್ಲ? ಖಂಡಿತ ನಡೆಸ್ಬೋದು. ಎಲ್ಲರೂ ಕೂಡ ನೋಡಿ ಹೆಲ್ತ್ ಬಗ್ಗೆ ಆದಷ್ಟು ಕಾನ್ಷಿಯಸ್ ಆಗಬೇಕು. ಈಗ ಸಿಂಪಲ್ ಸ್ಟೆಪ್ಸ್ ನಮ್ಮ ಸ್ನೇಹಿತ ರವಿ ಅವರು ಹೇಳಿದ್ರು, ಸಿಂಪಲ್ ಸ್ಟೆಪ್ಸ್ನ ತಗೊಂಡ್ರೆ ವಿ ಕ್ಯಾನ್ ರೀಚ್ ಟು ದ ಲಾರ್ಜರ್ ಲೆವೆಲ್. ಬಿಕಾಸ್ ಒಂದು ಚೈನೀಸ್ ಫಿಲಾಸಫರ್ ಹೇಳ್ತಾರೆ, ಕನ್ಫ್ಯೂಷಸ್ ಅನ್ನೋರು, ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ. ಒಂದು ಸಣ್ಣ ಸ್ಟೆಪ್ ಇಂದ ನಾವು 1000 ಕಿಲೋಮೀಟರ್ ಕೂಡ ನಡಿಬಹುದು. ಆ ಸ್ಟೆಪ್ ಇಡ್ಲಿಕ್ಕೆ ನಮ್ಮಲ್ಲಿ ಆ ರೆಸೊಲ್ಯೂಷನ್ ಇದೆಯಾ, ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದೆಯಾ, ಅದನ್ನು ಫಸ್ಟ್
ಈಗ ಫಾರ್ ಎಕ್ಸಾಂಪಲ್ ಆದಷ್ಟು ನಾವು ಲಿಫ್ಟ್ ಅನ್ನ ಬಳಸ್ತೀವಿ, 1ನೇ ಫ್ಲೋರ್ 2ನೇ ಫ್ಲೋರ್, ಅದನ್ನ ಸಣ್ಣ ಸಣ್ಣ ರೆಸೊಲ್ಯೂಷನ್ ಒಂದು ಸ್ಟೇರ್ಸ್ ಅನ್ನ ಹಾಕಕ್ಕೆ ಶುರು ಮಾಡೋಣ. ಹೌದು, ಸ್ವಲ್ಪ ಸುಸ್ತಾಗುತ್ತೆ, ಆಗೋದಿಲ್ಲ, ಆದ್ರೂ ಒಂದು ಪ್ರಯತ್ನ. ಆದಷ್ಟು ನಾನು ಸ್ಟೇರ್ಸ್ಗಳನ್ನ ಬಳಸ್ತೀನಿ. ನಾನು ಹೆಲ್ತ್ ಕಾನ್ಶಿಯಸ್, ಆದಷ್ಟು ಫ್ಯಾಟ್ ಐಟಮ್ಸ್ಗಳನ್ನ, ಡೈರಿ ಐಟಮ್ ತುಂಬಾ ಫ್ಯಾಟ್ ಅನ್ನ ತಿಂತಿರ್ತೀವಿ, ಯಾವುದೊಂದು ಪನ್ನೀರ್ ಇರ್ಬೋದು ಅಥವಾ ತುಂಬಾ ಫ್ಯಾಟ್ ಇರುವಂತ ಐಟಮ್ಸ್ಗಳನ್ನ ತಿನ್ನ ಇಷ್ಟಪಡ್ತೀವಿ, ಅದು ಸ್ವಲ್ಪ ಕಮ್ಮಿ ಅಂತ ಮಾಡುವಂಥದ್ದು. ತರಕಾರಿ, ಒಂದು ಸ್ವಲ್ಪ ವೆಜಿಟೇಬಲ್ಸ್ ಆಗ್ಬೋದು, ಫ್ರೂಟ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥದ್ದು, ನಮ್ಮ ವೆಯ್ಟ್ನ ರಿಡಕ್ಷನ್ ಆಗ್ತಾ ಹೋಗ್ತದೆ. ಮತ್ತು ಯೋಗ, ಮೆಡಿಟೇಷನ್, ಮಾನಸಿಕವಾಗಿ ನಮಗೆ ಏಕಾಗ್ರತೆ ಬಹಳ ಮುಖ್ಯ. ಯಾವುದೇ ಪ್ರೊಫೆಷನಲ್ ಆಗ್ಬೋದು, ವಕೀಲರಾಗ್ಬೋದು, ಜರ್ನಲಿಸ್ಟ್ಗಳಾಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು, ಏಕಾಗ್ರತೆ ಬಹಳ ಮುಖ್ಯ ಜೀವನದಲ್ಲಿ. ಆ ಏಕಾಗ್ರತೆ ನೀವು ಸಾಧನೆ ಮಾಡಬೇಕು ಅಂದ್ರೆ ನಿಮಗೆ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ ಸಮಾಧಾನವಾಗಿ ಒಂದು ಅರ್ಧ ಗಂಟೆ, ಎಲ್ಲೂ ಯಾವುದೇ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರ್ದಿರೋ ತರ ಶಾಂತ ಚಿತ್ತದಲ್ಲಿ ನಾವು ಕೂರ್ತೀವಿ ಅಂದ್ರೆ ದಟ್ ಇಸ್ ಎ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ಅ ಮ್ಯಾನ್. ಆ ಏಕಾಗ್ರತೆಯನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಸ್ವಲ್ಪ ಮೆಡಿಟೇಷನ್. ಪ್ರತಿ ದಿವಸ ಬೆಳಗ್ಗೆ ಬೇಗ ಹೇಳುವಂಥದ್ದು. ಎಲ್ಲರೂ ಈಗ ಬೆಂಗಳೂರಿನಲ್ಲಿ ಬಹಳ ಚಳಿ ಇರ್ತದೆ, ಬೆಳಗ್ಗೆ ಹೊತ್ತು ಏಳ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದ್ರೂ ಒಂದು ಸಣ್ಣ ರೆಸೊಲ್ಯೂಷನ್, ಒಂದು ಅರ್ಧ ಗಂಟೆ ಮುಂಚೆ ಬೇಗ ಹೇಳೋಣ, ಒಂಚೂರು ಕೂತ್ಕೊಂಡು ಒಂದು ಸ್ವಲ್ಪ ಯೋಗ ಮಾಡೋಣ, ಒಂದು ಸ್ವಲ್ಪ ನನ್ನಲ್ಲಿ ನಾನು ಕೂತ್ಕೊಂಡು ನನ್ನಲ್ಲಿ ನಾನು ಆಲೋಚನೆಯನ್ನು ಮಾಡೋಣ. ನೆನ್ನೆ ಹೇಗಿತ್ತು, ನೆನ್ನೆ ಏನನ್ನ ಮಾಡಿದೆ, ಇವತ್ತು ಹೇಗಿದೆ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಮತ್ತು ಆದಷ್ಟು ಕ್ಷಮೆಯನ್ನು ಬೆಳೆಸ್ಕೊಳಕ್ಕೆ ಶುರು ಮಾಡೋಣ. ಲೆಟ್ ಅಸ್ ಲರ್ನ್ ಟು ಫರ್ಗಿವ್. ಆ ಫರ್ಗಿವ್ನೆಸ್ ಇದೆಯಲ್ಲ, ಅದು ನಿಜವಾಗ್ಲೂ ಮನುಷ್ಯನ ಮಾನಸಿಕವಾಗಿ ಮತ್ತು ಬೌದ್ಧಿಕ ಅವನಿಗೆ ಅವನ ಏಳಿಗೆಗೆ ಬಹಳಷ್ಟು ಅನುಕೂಲ ಆಗ್ತದೆ. ನಮ್ಮ ಎಷ್ಟೋ ಜನ ಗುರುಗಳು, ನಮ್ಮ ನ್ಯಾಯಾಧೀಶರು ಅದನ್ನೇ ಹೇಳ್ತಾರೆ, ಪೀಸ್ ಈಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ಯು ಹ್ಯಾವ್ ಟು ಲರ್ನ್ ಟು ಲೆಟ್ ಇಟ್ ಗೋ. ಕೆಲವು ವಿಚಾರಗಳಲ್ಲಿ ಬೇರೆಯವ್ರದ್ದೇ ತಪ್ಪಿರ್ತದೆ, ಅಕ್ಕಪಕ್ಕ ಮನೆ ಹತ್ರ ಜಗಳ ಮಾಡ್ಕೊಂಡಿರ್ತಾರೆ. ಸರ್, ಈಗ ನೀವು ವಕೀಲಿ ವೃತ್ತಿಯನ್ನು ಮಾಡ್ತಿರೋದ್ರಿಂದಾಗಿ ಬಹಳಷ್ಟು ಜನರನ್ನು ನೀವು ನೋಡಿರ್ತೀರಿ, ಅಂದ್ರೆ ಅಪರಾಧ ಮಾಡಿರೋರನ್ನು ನೋಡಿರ್ತೀರಿ, ಅಂಡ್ ಮಾಡಿಲ್ದೆ ಅಪರಾಧಿಗಳಾಗಿರ್ತಾರೆ, ಅಂದ್ರೆ ಬಂದಿರ್ತಾರಂತ. ಈ ಕೋಪನ ಕೈ ಕೊಟ್ಬಿಟ್ಟಿರ್ತಾರೆ, ಅವ್ರದ್ದೆಲ್ಲ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ರದ್ದು ಅಲ್ಲ ಆಗಿರುತ್ತೆ, ಅದು ಜೀವನ ಅದಾಗಿರಲ್ಲ. ಬಟ್ ಆಕಸ್ಮಿಕವಾಗಿ ಆದಂತಹ ಕೆಲವೊಂದು ಘಟನೆಗಳು ಜೈಲಿಗೆ ಅಟ್ಬಿಡತ್ತೆ. ಅವ್ರ ಜೊತೆ ಎಲ್ಲ ಕಾನ್ವರ್ಸೇಟ್ ಮಾಡ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನಿಮಗೆ? ನಮ್ಗೆ ಬಹಳ ನೋವಾಗುತ್ತೆ ಅವ್ರ ಹತ್ರ ನೋಡಿದಾಗ. ನೋಡಿ, ಅವರ ತುಂಬಾ ಓಪನ್ ಆಗಿ ಹೇಳ್ತಾರೆ, ತುಂಬಾ ಓಪನ್ ಆಗಿ. ಅವರು ತಮ್ಮ ಹೆಂಡತಿ ಮತ್ತು ತಂದೆ ತಾಯಿ ಯಾರ ಹತ್ರನೂ ಹೇಳ್ಕೊಂಡಿರೋ ಸತ್ಯ ವಕೀಲರ ಹತ್ರ ಹೇಳ್ತಾರೆ. ವಕೀಲರು ನೋಡಿ, ಒಂದು ಹೆಮ್ಮೆಯಾಗಿ ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿಯ ಇನ್ನೊಂದು ಮುಖ, ಅವನು ಯಾಕೆ ಆ ಸಂದರ್ಭದಲ್ಲಿ ಹಾಗೆ ಮಾಡ್ದ ಅದನ್ನ ಹೇಳದ್ ಬರೀ ವಕೀಲರಿಗೆ ಮಾತ್ರ ಹೇಳ್ತಾರೆ. ಇಡೀ ಸಮಾಜ, ತಂದೆ ತಾಯಿ ಎಲ್ಲರೂ ಅವ್ನು ಬಿಟ್ಬಿಡ್ತಾರೆ. ಒಂದು ಸಲ ಅವನಿಗೆ ಅಪರಾಧಿ ಹಣೆ ಪಟ್ಟಿ ಕಟ್ಟಿದಾಗ, ಒಂದು ಪಕ್ಷ FIR ಆಗೋಯ್ತು, ಅವನೇನು ತಪ್ಪು ಮಾಡಿದ್ದಾನೆ, ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ, ಯಾರೂ ಸಹಾಯಕ್ಕೆ ಬರೋದಿಲ್ಲ. ಇನ್ನು ಸಂಬಂಧಿಕರು ನಾವು ಒಂದು ಪರವಾಗಿ ಮಾತಾಡ್ರೆ ನಮಗೆಲ್ಲಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರಪ್ಪ ಅಂತ ಹೇಳಿ ಎಲ್ಲರೂ ದೂರ ಆಗ್ಬಿಡ್ತಾರೆ. ಬಟ್ ಕೊನೆಯದಾಗ ವಕೀಲರು ಬರೀ ಅವ್ನ ಪರವಾಗಿ ನಿಲ್ತಾರೆ. ಆಗ ಅವ್ರು ಹೇಳ್ತಾರೆ, ಸರ್ ಸಿಟ್ಟಿನಿಂದ ಮಾಡ್ಬಿಟ್ಟೆ ಸರ್, ನಾನು ಮಾಡಬಾರ್ದಿತ್ತು, ಸಿಟ್ಟಿನಿಂದ ಮಾಡ್ಬಿಟ್ಟೆ. ರಿಯಲೈಸೇಷನ್ ಆಗಿದೆ, ಅನೇಕ ರಿಯಲೈಸೇಷನ್ ಆಗಿದೆ. ಹಾಗಾಗಿ ಅದನ್ನೆಲ್ಲ ನೋಡಿ ಎಷ್ಟೋ ಸಲ ನಾವು ಕೋರ್ಟ್ನಲ್ಲಿ ವಾದ ಮಾಡಕ್ ಹೋಗ್ತೀವಿ. ಎಷ್ಟೋ ಸಲ ಒಂದು ಕಕ್ಷಿದಾರ ಪರವಾಗಿ ತುಂಬಾ ಕಷ್ಟಪಟ್ಟು ವಾದ ಮಾಡಿದಾಗ ಅಪೋಸಿಟ್ ಕಡೆ ಇದ್ದವರು ಬೇಕು ಅಂತ ನಮ್ಮನ್ನು ಬೈತಾರೆ. ಹೊರಗೆ ಬರ್ತಿದ್ದಾಗೆ ಇವೊಂದು ಜಾಸ್ತಿ ಆಗೋಯ್ತು, ಅವನ ಪರವಾಗಿ ವಕಾಲತ್ ವಹಿಸ್ತಾ ಇದ್ದಾನೆ, ನಿನ್ಗೂ ಒಂದು ಗತಿ ಮಾಡ್ತೀವಿ, ಹಾಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಅನೇಕ ವಕೀಲರು ಇದನ್ನೆಲ್ಲ ಅನುಭವಿಸಿದೀವಿ, ಇಲ್ಲ ಅಂತಲ್ಲ. ಆ ಸಮಯದಲ್ಲಿ ನಾವು ಅದನ್ನ ಕ್ಷಮೆ ತಗೊಂತೀವಿ. ಆಯ್ತು, ಅವ್ನು ಗೊತ್ತಿಲ್ಲದಿರೋ ಏನೋ ಒಂದು ಕೋಪದಲ್ಲಿ ಮಾತಾಡ್ತಿದ್ದಾರೆ. ಸಣ್ಣ ಪ್ರತಿಯೊಂದು ವಿಚಾರಕ್ಕೂ ನೀವು ರಿಯಾಕ್ಟ್ ಆಗ್ತಾ ಹೋದ್ರೆ ಅದಕ್ಕೊಂದು ಕೇಸನ್ನು ಕೊಡುವಂಥದ್ದು, ಅದಕ್ಕೊಂದು ತನಿಖೆ, ಮತ್ತೆ ಅದಕ್ಕೊಂದು ಕಂಪ್ಲೇಂಟು, ಮತ್ತೆ ಇನ್ನೊಬ್ಬ ಶತ್ರು. ಎಷ್ಟು ಜನ ಶತ್ರುಗಳನ್ನ ನೀವು ಹುಟ್ಟಿಸ್ಕೋತೀರಿ. ಸೊ ಜೀವನದಲ್ಲಿ ಒಳ್ಳೇದಿದ್ದ ಮೇಲೆ ಕೆಟ್ಟವ್ರು ಇದ್ದೇ ಇರ್ತಾರೆ. ಸೊ ಕ್ಷಮೆ ಅನ್ನೋದು ಬಹಳ ಕಲಿಬೇಕು. ರೋಡಲ್ಲಿ ಹೋಗ್ತಿರ್ತೀವಿ, ಎಲ್ಲರೂ ಕೂಡ ರಸ್ತೆಯಲ್ಲಿ ಹೋಗ್ತಿರ್ತೀವಿ, ಮೋಟರ್ ಬೈಕ್ ಯಾವುದೋ ನಮಗೆ ಟಚ್ ಆಗೋಯ್ತು, ಗೊತ್ತಿಲ್ಲದೆ ಟಚ್ ಅಂತೂ ಮಾಡಿರ್ತಾನೆ. ನಗು ಕೊಟ್ಟರು ಮೇ ಬಿ ಅಲ್ಲಿ ಯಾಕೆ ಟಚ್ ಮಾಡಿದ್ದೆ ಅಂದ್ರೆ ಸಾಕು, ಅಲ್ಲೇ ಒಂದು ಗಲಾಟೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ಷಮಿಸುವಂಥದ್ದು. ಆಯ್ತು, ಹೋಗಪ್ಪ, ಆಯ್ತು, ನೀನು ಅರ್ಜೆಂಟಲ್ಲಿ ಇದೆ, ನಾನು ಅರ್ಜೆಂಟಲ್ಲಿ ಇದ್ದೀನಿ, ಲೆಟ್ ಅಸ್ ಗೋ ಆನ್. ಅದು ಬಹಳಷ್ಟು ಸಮಸ್ಯೆಗಳನ್ನು ನಮಗೆ ಸಾಲ್ವ್ ಮಾಡ್ತದೆ. ಬಟ್ ಆ ಕ್ಷಮೆ ಮತ್ತು ಲೆಟ್ ಇಟ್ ಗೋ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಬ್ರಿಲಿಯಂಟ್ ಕಾನ್ಸೆಪ್ಟ್. ಎಕ್ಸಾಕ್ಟ್ಲಿ ಸರ್, ಸೂಪರ್. ಗುರು ಮತ್ತು ಗುರಿ ಇರಬೇಕಂತೆ ವಿದ್ಯಾರ್ಥಿ ಜೀವನದಲ್ಲಿ. ಒಬ್ಬ ಗುರುನೂ ಇರಬೇಕು, ಒಂದು ಗುರಿ ಇರಬೇಕು. ಇವತ್ತಿನ ಸ್ಟೂಡೆಂಟ್ಸಲ್ಲಿ ಈಗ ಹೊಸ ವರ್ಷ ಬೇರೆ ಬರ್ತಾ ಇದೆ, ಒಂದು ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ಒಂದು ಗುರಿ ಇಟ್ಕೊಂಡು ನನ್ನ ಡೆಸ್ಟಿನೇಷನ್ ರೀಚ್ ಮಾಡೋಣ, ಆ ಥರದ್ದು ಇದೆಯಾ ಕಾನ್ಸೆಪ್ಟ್ಗಳು? ಹೌದು ಮ್ಯಾಮ್, ಇದೆ ಮ್ಯಾಮ್. ಯಾಕೆಂತ ಹೇಳಿದ್ರೆ ಇವಾಗ ನಾವು ಮುಂದೆ ಒಂದು ಗುರಿ ಸಾಧಿಸಬೇಕು ಅಂತ ಹೇಳಿದ್ರೆ ಅದು ನಾವು ನಮ್ಮಿಂದ ಮಾತ್ರ ಅದು ಸಾಧ್ಯ ಇಲ್ಲ. ನಮ್ಮ ಹಿಂದೆ ಗುರು ಯಾರಿರ್ತಾರೆ, ನಮ್ಮ ಫಸ್ಟ್ ಆಫ್ ಆಲ್ ತಂದೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮ ಗುರು ಇರ್ತಾರೆ, ಅವ್ರು ನಮಗೆ ಡೈರೆಕ್ಷನ್ ತೋರಿಸ್ತಾರೆ. ನೀವು ಈ ದಾರಿಗೆ ಹೋಗು, ಈ ದಾರಿಗೆ ಹೋದ್ರೆ ನೀವು ಆ ಗುರಿನ ರೀಚ್ ಮಾಡ್ಬೋದು ಅಂತ. ನಾವು ಅದೇ ರೀತಿ ಪರಿಶ್ರಮ ಹಾಕೊಂಡು ಹೋದ್ರೆ ನಮ್ಮ ಗುರಿನ ನಾವು ಮುಟ್ಬೋದು. ಇವಾಗ ಏನೋ ಗುರು ಹೇಳ್ತಾರೆ ಈ ರೀತಿ ಹೋಗ್ಬೋದು, ಅವ್ರ ಮಾತು ನಾವು ಯಾಕೆ ಕೇಳೋದು, ನಮ್ಮ ದಾರಿಯಲ್ಲಿ ನಾವು ಹೋಗೋಣ ಅಂತ ನಾವು ಹೋದ್ರೆ ಅಲ್ಲೇ ನಾವು ಎಡ್ವರ್ಟ್ ಆಗೋದು. ಓದುವಾಗ ಹಿಂದೆ ಈಗ ನಾವೆಲ್ಲ ಓದೋ ಟೈಮಲ್ಲಿ ಹೆಂಗಿತ್ತಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು. ಈಗ ಗುರುವೇನ್ ನಮಃ ಅಂತ ಗುರುವೇನ್ ಮಹಾ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಹೌದು ನಮ್ ಇವಾಗ ಗುರುವಿನ ಚೇಂಜೇ ಮಾಡ್ಕೊಬಿಟ್ಟಿದ್ದಾರೆ ಅವ್ರು. ಇವಾಗ ನಾವೇ ಈಗ ನಾವೇ ಗುರು ಅಂತ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ
ಎಲ್ಲಿ ಪ್ರತಿಯೊಬ್ಬರು ಗುರು ನಮಗೆ ಒಳ್ಳೇದೇ ಮಾಡ್ತಾರೆ. ಇವಾಗ ನಾವೇನು ಅವ್ರಿಗೆ ಇವಾಗ ನಾವು ಈಗ ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಅವ್ರು ನಮಗೆ ತಿದ್ದಿ ಹೇಳ್ತಾರೆ, ಯಾಕೆ ಮಾಡ್ತಾ ಇದ್ದಿದ್ದು, ಹಾಗೆ ಮಾಡಬೇಡ, ಈ ರೀತಿ ಮಾಡು ಅಂತ ನಮಗೆ ದಾರಿ ತೋರಿಸ್ತಾರೆ. ನಾವೇನ್ ಮಾಡ್ತೀವಿ ಇವಾಗದ ಪ್ರೆಸೆಂಟ್ ಮೈಂಡ್ ಏನಿದೆ ಸ್ಟೂಡೆಂಟ್ಸ್ದು, ಅವ್ರು ಯಾಕೆ ನಮ್ಗೆ ಹಾಗೆ ಹೇಳಿದ್ರು, ನಮ್ಗೆ ಯಾಕೆ ಹೇಳಿ ಇವಾಗ ಅವ್ರು ಯಾರು ನಮಗೆ ಹೇಳಕ್ಕೆ, ಈ ರೀತಿ ಮೈಂಡ್ ಬಂದ್ಬಿಟ್ಟಿದೆ. ಬಟ್ ಆ ಮೈಂಡ್ ನಾವು ಚೇಂಜ್ ಮಾಡ್ಕೊಂಡು ಅವ್ರು ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ ನಾವ್ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಈ ಪಾಲಿಸ್ಕೊಂಡು ಹೋದ್ರೆ ಮಾತ್ರ ನಮ್ಮ ಗುರಿನ ನಾವು ತಲುಪಕ್ ಸಾಧ್ಯ ಅಂತ ನಾವು ಅನ್ಕೊಂಡ್ರೆ ಪಕ್ಕ ಯಾಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೇ ಆಗುತ್ತೆ. ಅವ್ರು ಏನ್ ಡೈರೆಕ್ಷನ್ ಹೇಳ್ತಾ ಇದಾರೆ ಅದನ್ನ ಅದ್ರ ಜೊತೆಗೆ ನಾವು ಅನಿಸ್ಕೊಡ್ಸ್ಕೊಂಡು ಆಡ್ ಮಾಡ್ಕೊಂಡು ಹೋದ್ರೆ ಪಕ್ಕ ನಮ್ ಗುರಿನ ಸಾಧಿಸಬಹುದು. ಈಗ ಪ್ರೆಸೆಂಟ್ ಆಗಿ ಏನಂತ ಹೇಳಿದ್ರೆ ಇವಾಗ ನಮ್ಮ ಕಾಲದಲ್ಲಿ ನಾವಿವಾಗ ಏನು ಪ್ರೈಮರಿ ಸೆಕ್ಷನ್ಸ್ ಓದ್ತಾ ಇದ್ವಿ, ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೆ ಬೀಳ್ತೈತೆ ಈಗ ಬ್ಯಾಕ್ ಸೈಡ್ ಇದ್ರಲ್ಲಿ. ಇವಾಗ ಮಕ್ಳಿಗೆ ಹೊಡ್ಬಿಟ್ರೆ ಕೇಸ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಮುಂದೆ. ನಮ್ಮ ಮಕ್ಳಿಗೆ ಹೊಡಿಯಕ್ ನೀವ್ ಯಾರು, ನಿಮ್ಗೆ ಹೊಡಿಯೋ ಹಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಾಲದಲ್ಲಿ ಆಗಲ್ಲ. ಹಂಗ್ ಬಿದ್ದಿದ್ಕೆ ನಾವ್ ಈ ಸ್ಟೇಜಿಗೆ ಬಂದಿರ್ಬೋದು ಅಂತ ಹೇಳ್ಬೋದು. ಇವಾಗ ನಾನು ಮಾತಾಡ್ತೀನಿ. ನಾಳೆ ಮಧ್ಯಾಹ್ನದಿಂದನೇ ಮದ್ಯಪಾನ, ಮೋಜು ಮಸ್ತಿ, ವೀಲಿಂಗು ಅಂದರೆ ಯಾವ ಲೋಕದಲ್ಲಿದ್ದೀವಿ ಅಂತಲೇ ಯುವ ಸಮೂಹ ಮರ್ತೋಗೋ ಮಟ್ಟಿಗೆ ಹೊಡೆದಾಟಗಳಾಗ್ಬೋದು, ಬಡದಾಟಗಳಾಗ್ಬೋದು, ಕೇಸ್ಗಳು ಬೀಳ್ಬೋದು. ತಾನು ಹೆತ್ತ ಮಗು ಇಷ್ಟೆಲ್ಲ ಕೇಸ್ಗಳನ್ನು ತೊಗೊಬರುತ್ತೆ ಅಂತ ಆ ಮನೇಲಿರೋ ಪೇರೆಂಟ್ಸು ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ. ಇನ್ನೂ ಹೆಚ್ಚು ಅಂದರೆ ಪೇರೆಂಟ್ಸು ಜೊತೆಗೆ ಇರ್ತಾರೆ, ಇಂಥ ಕೇಸ್ಗಳಾಗ್ತವೆ. ಏನು ಹೇಳ್ತೀರಿ ಈ ಮೋಜು ಮಸ್ತಿ ಈ ಥರ ವೆಲ್ಕಮ್ ಮಾಡೋದ್ರ ಬಗ್ಗೆ? ಏನಂದರೆ ನಾವು ವೆಸ್ಟರ್ನೈಸೇಷನ್ ಆಗಿಬಿಟ್ಟಿದ್ದೀವಿ ತುಂಬ. ಈ ಹೊಸ ವರ್ಷ ಈ ಕಾನ್ಸೆಪ್ಟ್ ಎಲ್ಲ ನೀವು ಹಳ್ಳಿಲಿ ಇವತ್ತು ಹೋದ್ರು ಎಷ್ಟೊಂದು ಜನ ನಮ್ಮ ತಾತಂದಿರಿಗೆಲ್ಲ ಇವೆಲ್ಲ ಲೆಕ್ಕಕ್ಕಿರಲ್ಲ, ಗೊತ್ತೂ ಇರಲ್ಲ. ಸರಿನಾ? ಏನಂತಂದ್ರೆ ಹೊಸ ವರ್ಷನ ಹೆಂಗಾದರೂ ಅದ್ಭುತವಾಗಿ ನಾವು ವೆಲ್ಕಮ್ ಮಾಡಬೇಕು ಅನ್ನೋ ಇದರಲ್ಲಿ ಏನೋ ಒಂದು ಯೂತ್ಸ್ ಏನಂದ್ರೆ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದಿರುತ್ತೆ. ಡಿಫ್ರೆಂಟ್ ಅಂತ ಅಂದ್ರೆ ಅವ್ರ ಲೆಕ್ಕದಲ್ಲಿ ಏನಂತಂದ್ರೆ ಈಗ ಮೊದಲು ನಾನು ಏನೋ ಒಂದು ಈ ಥರ ಯಾವುದೋ ಒಂದು ಬ್ರ್ಯಾಂಡ್ ಕುಡಿತಿದ್ದೆ, ಈಗ ಅದಕ್ಕಿಂತ ಜಾಸ್ತಿ ಕಿಕ್ ಕೊಡೋಂಥದ್ದು ಏನೋ ಒಂದು ಕುಡಿಬೇಕು. ಅಥವಾ ನಾನು ಯಾವುದೋ ಒಂದು ಡ್ರಗ್ಸೋ ಸ್ಟಫ್ಸೋ ತೊಗೋತಿದ್ರೆ ಅದಕ್ಕಿಂತ ಹೈ ಕ್ವಾಲಿಟಿ ಜಾಸ್ತಿ ಕಿಕ್ ಕೊಡ್ಬೇಕು ಅಂಥದ್ದು ಏನಾದರೂ ಒಂದು ಮಾಡಬೇಕು. ಅದಕ್ಕೆ ರಿಸರ್ಚ್ ಮಾಡ್ತಾರೆ. ಹೌದೌದು, ಅದೆಲ್ಲ ಇರುತ್ತೆ. ಅಷ್ಟಕ್ಕೆಲ್ಲ ಅವ್ನು ಕಲೆಕ್ಟ್ ಮಾಡಿರ್ತಾನೆ ಅಷ್ಟು ದುಡ್ಡು. ಯಾಕಂತಂದ್ರೆ ಇಷ್ಟು ದಿವಸ ಅವ್ನು ಕುಡಿತಾ ಇದ್ದಿದ್ದು ಏನಂತಂದ್ರೆ, ಈಗ ಡೈಲಿ ನೀವು ಇಡ್ಲಿ ತಿಂತಾ ಇರ್ತೀರಾ, ತಿಂಗಳಿಗೆ ಒಂದೇನೋ ಸಂಬಳದಾಗ ಒಂದೇನೋ ಸ್ಪೆಷಲ್ ಆಗಿ ತಿನ್ಬೇಕಂದಾಗ ಒಂದಿಷ್ಟು ದುಡ್ಡು ಸೇರಿಸ್ತೀರಾ, ತಿಂತೀರಾ. ಇದು ಅದೇ ಲೆಕ್ಕ. ಒಂದೇನೋ ಇದು ಮಾಡ್ಬೇಕು, ಈ ರೀತಿ ಎಂಜಾಯ್ ಮಾಡ್ಬೇಕು ಅನ್ನೋದಿರು. ಕೆಲವೊಂದಿಷ್ಟು ಜನಕ್ಕೆ ಇನ್ನೊಂದಿರುತ್ತೆ, ಯಾರು ಕುಡಿತಾ ಇರಲ್ಲ, ಸಿಗರೇಟ್ ಸೇರ್ತಾ ಇರಲ್ಲ, ಅಂಥವ್ರಿಗೊಂದು ಸೇರಿಸ್ಬೇಕು. ಏನಾಗಲ್ಲ ಬಿಡಿ, ಹೆಣ್ಮಕ್ಳು ಕುಡಿತಾರೆ ಬೀರ, ನಿನಗೇನಾಗಲ್ಲ ಕುಡಿ, ಇಂಥವೆಲ್ಲ. ಬಟ್ ಅವ್ರು ಅದು ಯೋಚನೆ ಮಾಡೋ, ಕುಡಿದ್ರೆ ಮನೆಗೆ ಹೆಂಗೆ ಹೋಗ್ತಾನೆ, ಅವ್ನು ಬೈಕ್ ಮೇಲೆ ಹೋಗ್ಬೇಕು, ಕಾರಲ್ಲೇ ಹೋಗ್ಬೇಕು, ಇವ್ಯಾವ ಯೋಚನೆ ಮಾಡಲ್ಲ. ಇದೇನಂತ ಅಂದರೆ ಒಂಥರ ಈಗೇನೋ ವಿಪರೀತ ಒಂದು ಏನೋ ಮಾಡಬೇಕು, ನಾನೇನೋ ಒಂದು ಮಾಡಿದೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು, ಅಥವಾ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಕೂರಿಸ್ಕೊಂಡು ಅವಳನ್ನ ವೀಲಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹೌದು, ನೀವೆಲ್ಲ ಮಾಡ್ತೀರಾ, ಬಟ್ ನೀವೆಷ್ಟು ರಿಸ್ಕಲ್ಲಿದ್ದೀರಾ. ಈಗ ಎಲ್ಲ ಇರುವಂಥ ಮಕ್ಕಳುಗಳು ಯಾರು ಈಗಿರುವಂಥ ತಂದೆ ತಾಯಿಗಳಿಗೆ 2-3 ಮಕ್ಕಳಿಲ್ಲ, ಇರೋ ಒಬ್ಬ ಮಗ ಇರ್ತಾನೆ. ನೀವ್ ಹೆಂಗೆಲ್ಲ ಮಾಡ್ಕೊಂಡು ಅಥವಾ ನೀವು ಕರೆಕ್ಟ್ ಆಗಿದ್ದೀರಿ, ಬೇರೆಯವ್ರು ಮಾಡೋ ತಪ್ಪಿಗೂ ನೀವು ಇದು ಮಾಡ್ತೀರಾ. ನಾವು ಅದಕ್ಕೆ ಯೋಚನೆ ಮಾಡ್ಬೇಕು ನಾವು ಯಾವಾಗಲೂ. ಅಂತಂದ್ರೆ ಈ ನ್ಯೂ ಇಯರ್ ಇಂಥ ಟೈಮಲ್ಲೆಲ್ಲ ಹೊರಗೆ ಹೋಗ್ಬೇಕಾ ನಾವು ಯೋಚನೆ ಮಾಡ್ಬೇಕು, ಏನಕ್ಕೆ ಹೋಗ್ಬೇಕು ಹೊರಗಡೆ. ನನಗೆ ಆಶ್ಚರ್ಯ ಅನ್ಸಿದ್ದು ಇನ್ನೊಂದೇನು ಅಂದರೆ, ಇವಾಗ ಬೆಂಗಳೂರು ಅಂದಾಗ MG ರೋಡು, ಬ್ರಿಗೇಡ್ ರೋಡು, ಈ ಕೋರಮಂಗಲ ಭಾಗದಲ್ಲಿ ಸಿಕ್ಕಾಬಟ್ಟೆ ಮೋಜು ಮಸ್ತಿ ಇರುತ್ತೆ. ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಅಳವಡಿಸ್ಕೊಂಡಿರುತ್ತೆ. ಅಂದರೆ ತೀರಾ ಮದ್ಯಪಾನ ಮಾಡಿದವ್ರನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಹೋಗೋದಕ್ಕೂ ವ್ಯವಸ್ಥೆ, ಸಹಾಯವಾಣಿಗಳನ್ನು ತೆರೆಯೋದು. ಅಂದರೆ ಮಾಡ್ತಿರೋದು ತಪ್ಪು, ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ವಿಚ್ ಈಸ್ ಅನ್ಸ್ಟಾಪಬಲ್ ಅಂತ ಗೊತ್ತಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕೂ ವ್ಯವಸ್ಥೆಗಳನ್ನು ಕಲ್ಪಿಸೋದು ದುರ್ದೈವ ಸುದೈವನ. MG ರೋಡು ಮೆಟ್ರೋ ಸ್ಟೇಷನ್, ಟ್ರಿನಿಟಿ ಮೆಟ್ರೋ ಸ್ಟೇಷನ್ನಲ್ಲಿ ಹೆಂಗೆ ಅವ್ರನ್ನ ಟ್ರೈನ್ ಹತ್ಸ್ಬೇಕನ್ನೋದು ಟ್ರೈನಿಂಗ್ ಕೊಡ್ತಾ ಇದ್ರು ನಿನ್ನೆ ಬೆಳಗ್ಗೆ ಇವತ್ತೆಲ್ಲ. ಯಾವ ರೀತಿ ಅವ್ರಿಗೆ ಕರ್ಕೊಂಡೋಗಿ ಕೂರಿಸ್ಬೇಕು, ಅವ್ರನ್ನ ಹೆಂಗೆ ನೋಡ್ಕೋಬೇಕು, ವಾಂತಿ ಮಾಡೋರಿದ್ರೆ ಅಲ್ಲೇ ಕೂರಿಸ್ಬೇಕು, ಅಲ್ಲೆಲ್ಲ ಚೇರ್ ಹಾಕೋರು ಆಲ್ರೆಡಿ. ಯಾಕಂದ್ರೆ ಇಷ್ಟು ಯಾಕೆ ರಿಸ್ಕ್ ತೊಗೋಬೇಕು ನಾವು? ಫಸ್ಟ್ ಆಫ್ ಆಲ್ ಇದೆ ರಿಸ್ಕ್ ಯಾಕೆ ತೊಗೋಬೇಕು? ಹೌದಪ್ಪ, ನಾನು ನ್ಯೂ ಇಯರು ನಾನು ಏನಾದ್ರು ಮಾಡೋದಿತ್ತಂತಂದರೆ ಅದು ಏನಂದ್ರೆ ಸಮಾಜಕ್ಕೆ ನನ್ನಿಂದ ಒಳ್ಳೇದಾಗಬೇಕು. ಈಗ ನನ್ನ ಹತ್ರ ಒಂದು 5,000 ದುಡ್ಡು ಐತೆ, ನಾನು ಅದನ್ನ ಪಾರ್ಟಿ ಮಾಡ್ತೀನಿ ಅನ್ನೋಕ್ಕಿಂತ ಬೆಟರು ಯಾರೋ ಅನಾಥಾಶ್ರಮಕ್ಕೋ ಅಥವಾ ಯಾರು ಬುದ್ಧಿಮಾಂದ್ಯ ಮಕ್ಕಳಿರೋ ಅಂಥ ಹೋಗ್ಬಿಟ್ಟು ನೀವು ಹೆಲ್ಪ್ ಮಾಡಿದ್ರೆ, ಸೊ ನೀವು ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಇದು ಏನಾರು ನಿಮ್ಮ ಸ್ಟೇಟಸಲ್ಲಿ ನೋಡ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ಅಟೆನ್ಷನ್ ಸೀಕ್ ಮಾಡ್ಬೇಕಂತಂದ್ರೆ ಸರಿನಾ, ನೀವು ಅದನ್ನ ಹಾಕೊಳ್ಳಿ, ಬೇಡ ಅಂತಾನಲ್ಲ. ಯಾಕಂತಂದರೆ ನೀವು ಅದನ್ನ ಹಾಕೊಳ್ಳೋದು ನಿಮ್ಗೆ ನಾಳೆ ನಿಮ್ಮ ನೋಡಿ ಇನ್ನೊಬ್ಬ ಯಾರೋ ಮಾಡ್ಬೋದು, ಅದು ತೋರಿಕೆಗಾದ್ರೂ ಒಂದು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು, ಹಾಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಏನಂತಂದ್ರೆ ನಾವೇನು ಕೊಡ್ತಾ ಇದೀವಿ ಸಮಾಜಕ್ಕೆ? ಈ ಡ್ರಗ್ ಅಡಿಕ್ಟ್ ಮಾಡೋಂಥದ್ದು. ಕೆಲವ್ರಿಗೆ ಇನ್ನೊಂದು ವಿಚಿತ್ರ ಇರುತ್ತೆ, ಏನಂತಂದ್ರೆ ನಾನು ಟ್ರಾವೆಲಿಂಗ್ ಮಾಡಬೇಕು, ಎಲ್ಲೋ ಯಾರು ಈಜು ಹೊಡಿತೇ ಇರೋಂಥ ಜಾಗದಲ್ಲಿ ಹೋಗಿ ನಾನು ಡೈ ಹೊಡೆದು ಈಜು ಹೊಡಿಬೇಕು, ಅಥವಾ ಅಲ್ಲಿಂದ ನೆಗಿಬೇಕು, ಇಂಥವೆಲ್ಲ ಹುಚ್ಚುಚ್ಚುತನ ಇರ್ತದೆ. ಇದೇನಂತ ಅಂದ್ರೆ ಅವನು ಹೊಸ ವರ್ಷ ಕುಡ್ದಿರ್ತಾನೆ,
ಸಿಗರೇಟ್ ಸೇದಿರ್ತಾನೆ, ಮತ್ತೊಂದು ಏನೋ ಡ್ರಗ್ಸ್ ತೊಗೊಂಡಿರ್ತಾನೆ, ಇವನು ಹೋಗೋದ್ರ ಜೊತೆಗೆ ಇನ್ನೊಂದು 4 ಜನ ಕರ್ಕೊಂಡು ಹೋಗಿರ್ತಾನೆ. ಸರಿನಾ? ಆಮೇಲೆ ಈಗ ಇನ್ನೊಂದು ಏನಂತಂದ್ರೆ ನಮಗೆ ಇಲ್ಲೂ ಭಯ ಇರುತ್ತೆ, ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ, ಅವ್ರಿಗೆ ಅಪ್ಪ ಅಮ್ಮ ಕೇಳೋರು ಯಾರು ಇರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಮಜಾ ಬೇಕು, ಫನ್ ಬೇಕು, ಬಾ ಹಂಗೆ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಅನುಭವಿಸೋದು ಯಾರು? ಎಂಡ್ ಆಫ್ ದ ಡೇ ನಿಮ್ಮ ಇಷ್ಟು ವರ್ಷ ನಿಮ್ಮನ್ನ ಕಷ್ಟಪಟ್ಟು ಓದಿಸಿರ್ತಾರೆ, ನಿಮ್ಮ ಮೇಲೆ ಏನೇನೋ ಹೋಪ್ ಇಟ್ಕೊಂಡಿರ್ತಾರೆ, ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಏನು ಕೊಡ್ತೀರ ನೀವು ಅವ್ರಿಗೆ? ಅಟ್ಲೀಸ್ಟ್ ನೀವು ಏನೋ ಅವ್ರಿಗೆ ಏನೋ ಖುಷಿ ಕೊಡ್ಬೇಕಾ? ಆಯ್ತು, ಹೊಸ ವರ್ಷಕ್ಕೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಒಂದು ಸೀರೆ ತೊಗೊಂಡು ಕೊಡಿ, ಒಂದು ಉಂಗುರ ಮಾಡಿಸಿ, ಅಥವಾ ಏನು ಬೇಡವಾ ಅಮ್ಮ ನೀನು ಅಡುಗೆ ಮಾಡಕ್ಕೆ ಹೋಗ್ಬೇಡ, ನಾನು ಇವತ್ತು ಅಡುಗೆ ಮಾಡ್ತೀನಿ, ಅಥವಾ ನಾನು ಹೋಟ್ಲಿಂದ ತರಿಸ್ತೀನಿ, ಮನೇಲೆ ಕುತ್ಕೊಳ್ತೀನಿ ನನ್ನ ಜೊತೆಲಿರೋಣ, ಇವತ್ತೆಲ್ಲ ಜೊತೆಲಿ ಕುತ್ಕೊಂಡು ಟಿವಿ ನೋಡೋಣ. ಆಯ್ತು, ಟಿವಿನೇ ನೋಡಿ, ಒಂದು ನಿಮ್ಮ ತಂದೆಗೆ ಯಾವುದೋ ಒಂದು ರಾಜ್ಕುಮಾರ್ ಮೂವಿ ಇಷ್ಟನಾ ತಂದು ಹಾಕಿ ಖುಷಿ ಪಡಿಸಿ. ಇಡೀ ಒಂದು ವರ್ಷ ಸಾಯೋ ತನಕ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಇವ್ರದ್ದು ಬ್ಲೆಸ್ಸಿಂಗ್ ನಿಮ್ಮ ಜೊತೆ ಇದ್ರೆ ಅದಕ್ಕಿಂತ ಇನ್ನೊಂದು ಶ್ರೇಯಸ್ ಬೇಕಾಗಿಲ್ಲ ನಿಮ್ಗೆ. ಏನು ಮಾಡೋ ಅವಶ್ಯಕತೆ ಇಲ್ಲ. ಇಂಥವು ಸಣ್ಣ ಜೀವನ ಅಂತ ಏನು ಗೊತ್ತಾ, ಸಣ್ಣ ಸಂಗತಿಲಿ ನಾವು ಗೆಲುವು ಸಾಧಿಸೋದು, ಖುಷಿ ಪಡೋದು. ನಮ್ಗೇನು ಒಂದೇ ದಿವಸ ಲಾಟ್ರಿ ಹೊಡೆದಾರ್ದು ಒಂದೇ ದಿವಸ ಇರ್ತದೆ ಖುಷಿ, ಬಟ್ ದಿನ ಒಂದು ಸಣ್ಣ ಗಳಿಗೆನೂ ನಾವು ಅನುಭವಿಸ್ತೀವಲ್ಲ, ಖುಷಿ ಪಡ್ತೀವಲ್ಲ, ಆ ಖುಷಿನ ನಿಮ್ಮ ತಂದೆ ತಾಯಿ ಕೊಡಿ, ನಿಮ್ಮ ಸಹಪಾಠಿ ಇದ್ರೆ ಅವ್ರು ಕೊಡಿ, ನಿಮ್ಮ ಮಗನ ಜೊತೆ ಟೈಮ್ ಮಾಡಿ, ಸ್ಕ್ರೀನ್ ಟೈಮ್ ಕಮ್ಮಿ ಮಾಡೋದ್ರ ಜೊತೆಗೆ ಆದಷ್ಟು ನೀವು ಏನು ಗೊತ್ತಾ, ನಮ್ಮಲ್ಲಿ ಇನ್ನೊಂದು ಕೆಟ್ಟ ಹ್ಯಾಬಿಟ್ ಇದೆ. ನನ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ 5 ಲಕ್ಷ ಜನ ಇದ್ದಾರೆ, ಆಮೇಲೆ ನನಗೆ ಇಷ್ಟು ಜನ ಫಾಲೋವರ್ಸು ಟ್ವಿಟ್ರಲ್ಲಿ ಇದ್ದಾರಂತ. ಬಟ್ ಒಂದು ನೆನಪಿರಲಿ, ನಿಮಗೆ 1 ಕೋಟಿ ಜನ ಇರಲಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ, ಆದರೆ ನಿಮ್ಮ ಫಿಸಿಕಲಿ 4 ಜನ ಫ್ರೆಂಡ್ಸ್ ಇಲ್ಲ ಅಂತ ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ. ಸರಿನಾ? ನಿಮ್ಮ ಕಷ್ಟಕ್ಕಾಗೋದು ಇದೇ 4 ಜನ. ಆ ಕಷ್ಟ ಸುಖ ಏನೇ ಬರಲಿ, ಈ 3 ಜನ 4 ಜನ ಏನಿರ್ತಾರೋ ಇವರು ಇಂಪಾರ್ಟೆಂಟ್, ಇವ್ರಿಗೆ ಟೈಮ್ ಕೊಡಿ. ಸೋಷಿಯಲ್ ಮೀಡಿಯಾಗಲ್ಲ, ಇವ್ರು ನೀವು ಎಲ್ಲಿವರೆಗೂ ನಿಮ್ಮ ಜೊತೆ ಕಷ್ಟ ಸುಖ, ನೀವು ಎಲ್ಲೇ ನಾಳೆ ನಿಮ್ಗೆ ಏನೇ ತೊಂದರೆ ಬಂದ್ರು ಅಥವಾ ನೀವು ಲೈಫಲ್ಲಿ ಫೇಲ್ಯೂರ್ ಆದ್ರೂ ನಿಮ್ಮ ಕೈ ಹಿಡಿದು ಏಳ್ಸೋರಿ 4 ಜನ, ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಿ. ಈ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರಿ ಅಂತ ಹೇಳಿ. ರೈಟ್. ಶೈಲಜಾ ಮೇಡಮ್, ನೀವು ಹೇಳಬೇಕು, ಅಲ್ಲಿ ಉಪನ್ಯಾಸಕರಾಗಿರ್ತೀರಿ, ಬೇಕಾದ ಥರದ ಸ್ಟೂಡೆಂಟ್ಸನ್ನು ನೀವು ನೋಡಿರ್ತೀರಿ. ಸೊ ಇಷ್ಟು ವರ್ಷ ಸ್ಟೂಡೆಂಟ್ಸ್ಗಳ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಯಾವ ರೀತಿ ಇರುತ್ತೆ? ನೀವು ಪಾಠ ಮಾಡಬೇಕಾದ್ರೆ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ, ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ, ನಿಮ್ಮ ಪೋಷಕರ ಜೊತೆ ಚೆನ್ನಾಗಿರಿ, ಈ ಥರದ್ದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತೀರಿ. ಅವುಗಳನ್ನು ಪಾಲನೆ ಮಾಡೋ ವಿದ್ಯಾರ್ಥಿಗಳು ಇರ್ತಾರೆ, ಬೇಡ ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ. ಹೇಗಿರುತ್ತೆ ಮೇಡಮ್ ಆ ಸ್ಟೂಡೆಂಟ್ಸ್ ನೇಚರು? ಖಂಡಿತ ನೀವು ಕೇಳಿದ್ದು ಒಳ್ಳೆ ಕ್ವಶನ್. ಖಂಡಿತ ನಾವು ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಾ ಇರ್ತೀವಿ. ಬದುಕಂದ್ರೆ ಏನು, ಬದುಕಲ್ಲಿ ನೀವು ಯಾವ ರೀತಿ ಇರ್ಬೇಕು, ನಿಮ್ಮ ತಂದೆ ತಾಯಿಗಳ ಜೊತೆ ಯಾವ ರೀತಿ ನೀವು ವರ್ತಿಸ್ ಮಾಡ್ಬೇಕು, ಗುರು ಹಿರಿಯರ ಜೊತೆ ಯಾವ ರೀತಿ ಇರ್ಬೇಕು, ಸಮಾಜಕ್ಕೆ ನಿಮ್ಮ ಅವಶ್ಯಕತೆ ಎಷ್ಟಿದೆ, ಎಲ್ಲವನ್ನ ನಾವು ಹೇಳ್ತಾ ಇರ್ತೀವಿ. ಮತ್ತೆ ಬರೀ ನೀವು ಈ ಮಾದಕ ವ್ಯಸನಿಗಳಾಗಿ ಅಥವಾ ಸಮಾಜಕ್ಕೆ ಒಂದು ಕಂಟಕವಾಗಿ ನೀವು ಪರಿಣಮಿಸ್ಬೇಡಿ. ನೀವು ಹುಟ್ಟಿದ್ಮೇಲೆ, ನಾನು ಯಾವಾಗ್ಲೂ ಮಕ್ಳು ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ವಿವೇಕಾನಂದ ಅವರು ಒಂದು ಮಾತನ್ನ ಹೇಳಿ ಹೋಗಿದ್ದಾರೆ ನೋಡಿ ಮಕ್ಳೇ, ಒಂದು ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಕುರುಹು ಬಿಟ್ಟು ಹೋಗ್ಬೇಕಂತೆ, ಇಲ್ಲ ಅಂತಂದ್ರೆ ನಾವು ಮರಗಿಡಗಳಿಗಿಂತನೂ ಕಮ್ಮಿ ಆಗ್ತೀವಿ. ಸೊ ಅದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಕ್ಕಾಗ್ಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಮ್ಮ ಹಂತಕ್ಕೆ ಎಷ್ಟಾಗುತ್ತೆ ಅಂತದನ್ನ ಸಾಧನೆ ಮಾಡಿ, ನಿಮ್ಮ ಅಕ್ಕಪಕ್ಕದವರಿಗೆ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡಿ, ಅವೇರ್ನೆಸ್ ಗಳನ್ನ ಉಂಟು ಮಾಡಿ. ಈ ಎಷ್ಟೋ ಜನ ಬಡವರು ಇರ್ತಾರೆ, ಅವ್ರಿಗೆ ಸಹಾಯ ಮಾಡಿ, ಇವೆಲ್ಲವನ್ನ ನಾವು ಮೋಟಿವೇಶನ್ ಮಾಡ್ತಾನೆ ಇರ್ತೀವಿ. ಆದ್ರೆ ಈಗಿನ ನಾವು ನಮ್ಮ ಕಾಲದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೂ ಈಗಿನ ವಿದ್ಯಾರ್ಥಿಗಳಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಮೇಡಮ್. ಈಗ ಅವ್ರಿಗೆ ಕಲಿಕೆಗಿಂತ ಹೆಚ್ಚಾಗಿ ಅವರು ಈ ಸೋಷಿಯಲ್ ಮೀಡಿಯಾಗಳಲ್ಲೇ ಇನ್ವಾಲ್ವ್ ಆಗ್ಬಿಡ್ತಾರೆ. ರೀಲ್ಸ್ ಮಾಡೋದಾಗ್ಲಿ, ವಾಟ್ಸಪ್, ಫೇಸ್ಬುಕ್ ಇದ್ರಲ್ಲೇ ಇರ್ತಾರೆ. ಪಾಠ ಮಾಡ್ತಾ ಇರ್ತೀವಿ, ಅವ್ರ ಗಮನ ಎಲ್ಲೋ ಇರುತ್ತೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ ಮೇಡಮ್. ವ್ಯಾಲ್ಯೂ ಆಫ್ ರಿಲೇಶನ್ಶಿಪ್ ಗೊತ್ತಿಲ್ಲ, ವ್ಯಾಲ್ಯೂ ಆಫ್ ಟೈಮ್ ಗೊತ್ತಿಲ್ಲ, ವ್ಯಾಲ್ಯೂ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿಲ್ಲ. ಈಗ ಒಂದು ರೀಲ್, ಯಾವುದೋ ಒಂದು ರೀಲ್ ನೋಡ್ತಾರೆ, ಖಂಡಿತ ಮೇಡಮ್, ನೆಕ್ಸ್ಟ್ ಮೂವ್ ಮಾಡ್ತಿರ್ತಾರೆ, ಜೀವನದ ಮೌಲ್ಯನೇ ಗೊತ್ತಿಲ್ಲ. ಹೌದು, ಆಮೇಲೆ ಹೇಳಿ ಅಂತಂದ್ರೆ ಹೇಳಲ್ಲ. ಆತರ ಇದಾರೆ ಕೆಲವರು ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರಿರ್ತಾರೆ, ಕಲಿಯೋ ಒಂದು ಆಸಕ್ತಿ ಇರ್ತದೆ. ಮತ್ತೆ ಇಂಥ ಮಕ್ಕಳಿಂದ ಕೆಲವರು ಆ ಮಕ್ಕಳಿಗೂ ಕೂಡ ಡಿಸ್ಟರ್ಬ್ ಆಗ್ತಾ ಇರ್ತದೆ, ಏನಾದ್ರೂ ಕೀಟ್ಲೆ ಮಾಡ್ತಾ ಇರ್ತಾರೆ. ಈಗ ನಾವು ಕೂಡ ಬೈಬಹುದು, ಎಷ್ಟು ಬೈಯಕ್ಕಾಗುತ್ತೆ, ದೊಡ್ಡ ಮಕ್ಳುಗಳವರು. ಸೊ ಅವರಿಗೆ ನಾವು ಹೇಳಿರ್ತೀವಿ, ಮೋಟಿವೇಶನ್ ಕ್ಲಾಸ್ ತಗೊಂಡಿರ್ತೀವಿ, ಮತ್ತೆ ಓರಿಯೆಂಟೇಶನ್ ಇರುತ್ತೆ. ಆದ್ರೂ ಕೂಡ ಯುವ ಜನಾಂಗ ಇದು ನಾವು ಮನೆಗಳಿಂದನೇ ಮಕ್ಕಳನ್ನ ಚಿಕ್ಕವರಿಂದ ಇದ್ದಾಗ್ಲೂ ಈ ಜೀವನದ ಮೌಲ್ಯಗಳನ್ನ ನಾವು ಹೇಳ್ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ಬರೀ ಎಲ್ಲಾ ಟೀಚರ್ಸೇ ಮಾಡಕ್ಕಾಗಲ್ಲ, ಮನೆಯವರು ಕೂಡ ಸಂಸ್ಕಾರಗಳು, ಆದರ್ಶಗಳು ಇವೆಲ್ಲವನ್ನ ಹೇಳ್ಕೊಂಡ್ ಬರ್ಬೇಕು ಮೇಡಮ್. ನಾವ್ ಯಾವುದೇ ಒಂದು ಮಹಾನ್ ಪುರುಷರ ಬಗ್ಗೆ ನಾವು ಓದಿದಾಗ, ತಿಳ್ಕೊಂಡಾಗ
ಅವ್ರಿಗೆ ಕೆಲವು ವ್ಯಕ್ತಿಗಳು ಪ್ರಭಾವ ಬೀರಿರ್ತಾರೆ ಅಂತಂತ ನಾನು ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಉದಾಹರಣೆ ಕೊಟ್ಟು ಹೇಳ್ತೀವಿ. ಆದ್ರೆ ಈ ಸೋಷಿಯಲ್ ಮೀಡಿಯಾದ ಗೀಳೇನಿದೆ ಮಕ್ಕಳಿಗೆ ಅದು ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾವು ನೈತಿಕ ಶಿಕ್ಷಣ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಮೇಡಮ್ ಮಕ್ಕಳಿಗೆ. ಈ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಹೊಡೆದಾಟ ಒಂದು ಚಿಕ್ಕ ಗಂಟೆನೆಗೆ ಹೊಡೆದಾಡ್ತಾರೆ ಮೇಡಮ್. ನಮ್ಮ ಕಾಲೇಜಲ್ಲೇ ನಾವು ಮಾತಾಡ್ಬೇಕಾದ್ರೆ ಅದನ್ನೇ ಮಕ್ಕಳು ಯಾವ್ದೋ ಒಂದು ಚಿಕ್ಕ ಗಂಟೆಗೆ ಅವ್ರು ರೇಗಿಸ್ತಾ ಆಗ್ಲೇ ಅವ್ರು ಯಾವ ರೀತಿ ಹೊಡೆದಾಡಿರ್ತಾರೆ ಅಂದ್ರೆ ಪೊಲೀಸ್ ಬರ್ಬೇಕು ಆ ರೀತಿ ಹೊಡೆದಾಡಿರ್ತಾರೆ. ಮತ್ತೆ ಅದನ್ನ ಕ್ಯಾರಿ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಮನಸ್ಥಿತಿ ಯುವ ಜನಾಂಗಕ್ಕೆ ಬರ್ತಾ ಇದೆ. ಆದಷ್ಟು ನಾವು ಮನೆಯಲ್ಲೂ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಅವರಿಗೆ ಸಂಸ್ಕಾರಗಳ ಆಚಾರ ವಿಚಾರಗಳನ್ನ ನಾವು ಹೇಳ್ಕೊಡ್ತಾ ಬಂದಾಗ ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ. ಟೀಚರ್ಸ್ ಕೂಡ ಅದೇ ಮಟ್ಟದಲ್ಲಿ ಕೂಡ ಅವರು ಪಾಠವನ್ನ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಜೀವನದ ನೈತಿಕ ಮೌಲ್ಯಗಳನ್ನ ಹೇಳ್ಕೊಡ್ತಾನೆ ಬರ್ತಾ ಇದ್ದಾರೆ ಮೇಡಮ್. ರೈಟ್, ಮಾತಾಡ್ತೀನಿ ಮೇಡಮ್. ಸರ್, ಈಗ ಮದ್ಯಪಾನ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂತ ಗೊತ್ತಿರುತ್ತೆ, ಬಟ್ ಅದಕ್ಕಿಂತನೇ ಹೆಚ್ಚಾಗಿ ಪ್ರಭಾವ ಬೀರುತ್ತಿರೋದು ಇದು ಡ್ರಗ್ ಸರ್. ನಮಗದು ಈಗ ಫಾರ್ ಎಕ್ಸಾಂಪಲ್ಗೆ ಯಾರೋ ಮದ್ಯಪಾನ ಮಾಡಿದ್ದಾರೆ ಅಂದರೆ ಇಲ್ಲೇ ನಮ್ಮ ಟ್ರಾಫಿಕ್ ಪೊಲೀಸ್ ಅದೇನೋ ಸಮಥಿಂಗ್ ಬಾಯಲ್ಲಿಡ್ತಾರೆ, ಎಷ್ಟು ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಏನು ಕ್ರಮ ತೊಗೋಬೇಕು. ಬಟ್ ಡ್ರಗ್ದು ಹಾಗಲ್ಲ, ಗೊತ್ತೇ ಆಗಲ್ವಲ್ಲ ಸರ್. ಬಟ್ ಅದು ಬೇರೆ ಮಟ್ಟದಲ್ಲಿ ಯುವ ಜನರನ್ನ ಆಪೋಷಣ ತೊಗೊಂಡ್ಬಿಟ್ಟಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಕೇಸ್ ಬೀಳುತ್ತೆ ಗೊತ್ತಿಲ್ಲ, ನಾನು ತೊಗೊಳ್ತಿರೋದ ತಪ್ಪ ಇಲ್ವಾ ಗೊತ್ತಿಲ್ಲ, ಒಂದು ಸಣ್ಣ ನಶೆ ಕಿಕ್ಗೆ ಯುವ ಸಮೂಹ ಹಾಳಾಗ್ತಿದೆಯಲ್ಲ. ಎಸ್ ಮೇಡಮ್, ಅದು ಭಾಳಷ್ಟು ದುರದೃಷ್ಟಕರವಾದಂಥ ವಿಚಾರ. ಯಾಕಂದರೆ ಡ್ರಗ್ಸ್ಗೆ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಬರ್ತಾ. ಈಗ ಎಲ್ಲಿ ಸರ್ಕಾರದ ಕಡೆಯಿಂದ ಪಬ್ಸ್ಗಳಿಗೆ ಲೈಸೆನ್ಸ್ ಜಾಸ್ತಿ ಕೊಡೋಕೆ ಶುರು ಮಾಡಿದ್ರು, ಆ ಪಬ್ನಲ್ಲಿ ಸಾಕಷ್ಟು ಪಬ್ಬಲ್ಲಿ ಹುಕ್ಕಾ ಪಾರ್ಲರ್ಗಳಲ್ಲಿ ಡ್ರಗ್ಸ್ ಕೂಡ ಇಂಡೈರೆಕ್ಟ್ಲಿ ಮಾರಕ್ಕೆ ಶುರು ಮಾಡಿದ್ದಾರೆ. ಆ ಡ್ರಗ್ಸನ್ನು ನೀವು ಐಡೆಂಟಿಫೈ ಮಾಡೋದು ಭಾಳ ಕಷ್ಟ ಆಗ್ತದೆ. ಒಂದು ಸಲ ಒಬ್ಬ ಮನುಷ್ಯ ಸೇವನೆ ಮಾಡಿದ್ಮೇಲೆ ಆತನ ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಆತ ಸೇವನೆ ಮಾಡಿದನೋ ಇಲ್ವೋ ಅಂತ. ಆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಈಗ ನಮ್ಮ ಪೊಲೀಸ್ ಅವ್ರ ಹತ್ರ ಈಗ ಸಾಕಷ್ಟು ಸಮಯ ಇರೋದಿಲ್ಲ. ಎನ್ಫೋರ್ಸ್ಮೆಂಟ್ ಮಾಡುವಾಗ ಒಂದು ಆಲ್ಕೋಮೀಟರ್ ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಿ ಮಿನಿಮಮ್ ಎಷ್ಟು ಕ್ವಾಂಟಿಟಿ ತಗೊಂಡಿದ್ರೆ ತಗೊಂಡ್ಗಿಂತ ಹೆಚ್ಚಾಗಿ ಬಂತು ಅಂದ್ರೆ ಅದು ಸಿಗ್ನಲ್ ಸಿಗುತ್ತೆ, ಅದ್ರ ಪ್ರಕಾರ ಅವ್ರನ್ನ ಸ್ಟಾಪ್ ಮಾಡ್ತಾರೆ, ಅವ್ರನ್ನ ಫೈನ್ ಅನ್ನು ಇಂಪೋಸ್ ಮಾಡ್ತಾರೆ, 10,000 ರೂಪಾಯಿ ಪೆನಲ್ಟಿನ ಹಾಕ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಮಾಡಿದ್ರೆ ಅದು ಫೈನ್. ಡ್ರಗ್ನ ಡಿಟೆಕ್ಟ್ ಮಾಡೋದು ಭಾಳ ಕಷ್ಟ. ಯಾಕೆ? ಬಿಕಾಸ್ ಅದನ್ನ ಕನ್ಸ್ಯೂಮ್ ಮಾಡಿರ್ತಾನೆ. ಕನ್ಸ್ಯೂಮ್ ಮಾಡಿದ ನಂತರ ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ಒಂದು ಬ್ಲಡ್ ಟೆಸ್ಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಿ 24 hours ಅಬ್ಸರ್ವೇಷನ್ ಇಡಬೇಕು, ದೆನ್ ರಿಪೋರ್ಟ್ ಅನ್ನ ಬರಬೇಕು. ತಗೊಂಡಿದ್ದಾನ ಇಲ್ವಾ ಅಂತ ಅವ್ನು ಬಿಹೇವಿಯರಲ್ಲೇ ಗೆಸ್ ಮಾಡ್ಬೇಕಾ? ಬಟ್ ಬೇರೆ ಗೆಸ್ ಮಾಡ್ಲಿಕ್ಕೆ ಕಷ್ಟ. ಬಿಕಾಸ್ ಅವನು ಡ್ರಗ್ ಅನ್ನು ತಗೊಂಡಿರ್ಬೋದು, ಅಥವಾ ಅವ್ನು ಯಾವ್ದಾದ್ರು ಖಾಯಿಲೆ ಇರ್ಬೋದು, ಯಾವ್ದಾದ್ರು ಮೆಡಿಸಿನಲ್ ಓವರ್ಡೋಸೇಜ್ ಇರ್ಬೋದು, ಅಥವಾ ಆಲ್ಕೋಹಾಲಿಕ್ಕೂ ಇರ್ಬೋದು. ಆಲ್ಕೋಹಾಲ್ ಎಷ್ಟೋ ಸಲ ಬರೀ ಡ್ರಗ್ ಮಾತ್ರ ತಗೊಳಲ್ಲ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಆಮೇಲೆ ಕೆಲವು ಸರಿ ಡ್ರಗ್ ಅನ್ನು ಕೂಡ ತಗೋತಾರೆ. ಹಾಗಾಗಿ ಆ ಎನ್ಫೋರ್ಸ್ಮೆಂಟ್ CCB ನಲ್ಲಿ ಒಂದು ವಿಂಗ್ ಇದೆ. ನಾವು ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ. ಸೈಬರ್ ಕ್ರೈಮ್, ಎಕನಾಮಿಕ್ ಆಫೆನ್ಸಸ್ ಅಂಡ್ ನಾರ್ಕೋಟಿಕ್ಸ್ ಮೂರಕ್ಕೂ ಸೇರಿ ಒಂದು ಸೆನ್ ಪೊಲೀಸ್ ಸ್ಟೇಷನ್ ಮಾಡಿದೀವಿ. ಒಂದು 7-8 ಪೊಲೀಸ್ ಸ್ಟೇಷನ್ಸ್ ಇದೆ. ಅದು ಬಿಟ್ಟರೆ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಡೆಡಿಕೇಟೆಡ್ ವಿಂಗ್ ಇದೆ, ಅವರು ಅದನ್ನ ಮಾಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಯಾರು ನಶೆಲ್ಲ ತಗೊಂಡು ರೋಡಲ್ಲಿ ಬಿದ್ದು ಅಥವಾ ಅವ್ರನ್ನ ಅರೆಸ್ಟ್ ಮಾಡೋದು ಅದೊಂದು ಎನ್ಫೋರ್ಸ್ಮೆಂಟ್ ವಿಂಗ್ ಇದೆ. ಅದು ಬಿಟ್ಟು ಫಸ್ಟ್ ಡ್ರಗ್ ಸಪ್ಲೈಯರ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಎಲ್ಲಿಂದ ಜಾಸ್ತಿ ಡ್ರಗ್ ಸಪ್ಲೈ ಆಗ್ತಾರೆ? ಎಷ್ಟೋ ಸಲ ಪಾಕಿಸ್ತಾನದಿಂದ ಬರುತ್ತೆ, ನಮಗೆ ಶ್ರೀಲಂಕಾದಿಂದ ಬರುತ್ತೆ, ಬಾಂಗ್ಲಾದೇಶ್ ಬಾರ್ಡರ್ ಇಂದ ಸಪ್ಲೈ ಮಾಡ್ತಾರೆ. ಈ ದೇಶದ ಯುವ ಜನರ ಮನಸ್ಸು ಮತ್ತು ಅವರ ದೇಹ ಹಾಳು ಮಾಡಬೇಕು ಅಂತ ಹೇಳಿ ವೈರಿ ದೇಶ ಏನ್ ಮಾಡುತ್ತೆ, ಅನೇಕ ಡ್ರಗ್ ಸಪ್ಲೈಗಳು ಆ ಕಡೆಯಿಂದನೇ ಜಾಸ್ತಿ ಬರ್ತಿದೆ. ಪಂಜಾಬ್ ಏನಾಯ್ತು ಈಗ, ಮೋರ್ ದೆನ್ 40%, ಬಹಳಷ್ಟು ಆಘಾತಕಾರಿ ಅಂತ ವಿಚಾರ. ಮೋರ್ ದೆನ್ 40% ಆಫ್ ದ ಯೂತ್ಸ್ ಟುಡೇ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ. ಸರ್ಕಾರದ ಕೈಲಿ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಭಾರತ ಅಂದ್ರೆ ಯುವ ಸಮೂಹವನ್ನ ಹೊಂದಿರೋ ದೇಶ, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇಷ್ಟು ಯುವ ಸಮೂಹ ಇರ್ಬೇಕು ಅಂತಾರೆ ಸರ್. ಅವರೇ ಹಿಂಗೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಡೇಂಜರಸ್ ಟ್ರೆಂಡ್ ಅದು. ಸರ್ಕಾರ ನಿಜವಾಗ್ಲೂ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಡ್ರಗ್ಗಳನ್ನ ನೀವು ನಿಜವಾಗ್ಲೂ ಕಂಟ್ರೋಲ್ ಮಾಡಬೇಕು ಅಂದ್ರೆ ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಆಗಬೇಕು. ಎನ್ಫೋರ್ಸ್ಮೆಂಟ್ ಜೊತೆಲಿ ನಾವು ಲೀಲಾಜಾಲವಾಗಿ ಕ್ಲಬ್ಗಳಿಗೆ, ಬಾರ್ಗಳಿಗೆಲ್ಲ ಲೈಸೆನ್ಸ್ ಏನ್ ಕೊಡ್ತಿದೀವಲ್ಲ, ಈ ತಪ್ಪಿಗೆ ಈ ಶಿಕ್ಷೆ. ನಾನು ಡ್ರಿಂಕ್ ಮಾಡಿ ಅಥವಾ ಡ್ರೈವ್ ಮಾಡಿದೆ ಅಥವಾ ಮತ್ತೇನೋ ಅಪಘಾತ ಮಾಡಿದೆ ಅಂತ ಹೇಳಿದ್ರೆ ಈ ಶಿಕ್ಷೆಯನ್ನು ಅರಿವು ಮೋಸ್ಟ್ಲಿ ಯುವ ಸಮೂಹಕ್ಕೆ ಅಷ್ಟು ಐಡಿಯಾ ಇಲ್ಲ ಅಂತ. ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ. ಅವ್ರು ಅನ್ಕೊಂತಾರೆ, ಈಗ ಯಾವ್ದೊಂದು ಪಬ್ಗೆ ಹೋಗಿದ್ದಾರೆ, ಯಾವ್ದೊಂದು ಪಾರ್ಟಿನೋ ಹೊಸ ವರ್ಷನೋ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾರೆ, ಅಲ್ಲಿ ಯಾರೋ ಕೆಲವರು ಒಳಗಡೆ ಇರುವಂತ ಕ್ಯಾಶಿಯರ್ ಅಥವಾ ಯಾರೋ ಮ್ಯಾನೇಜರ್ ಏನ್ ಮಾಡ್ತಾರೆ, ಸರ್ ನೀವು ರೆಗ್ಯುಲರ್ ಆಗಿ ಬರ್ತಿದ್ದೀರಿ, ಡ್ರಿಂಕ್ಸ್ ಅನ್ನ ತಗೊಂತೀವಿ, ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಕಿಕ್ ಕೊಡುತ್ತೆ, ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಒಳ್ಳೆ ಅನುಭವ ಕೊಡುತ್ತೆ, ಟ್ರೈ ಮಾಡಿ ಅಂದಾಗ ಯುವ ಜನರಿಗೆ ಅದರ ಪ್ರೋಸ್ ಅಂಡ್ ಕಾನ್ಸ್ ಗೊತ್ತಾಗೋದಿಲ್ಲ. ಕೊಡಿ ಸರ್ ಅಂತ ಒಂದು ಸಲ ಅಡಿಕ್ಟ್ ಆಗ್ಬಿಟ್ರೆ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಅಡಿಕ್ಷನ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಅದೇನ್ ಮಾಡುತ್ತೆ, ಅವನ ಇಡೀ ದೇಹ ಅದಕ್ಕೆ ಕಂಪ್ಲೀಟ್ ಅಡಿಕ್ಟ್ ಆಗ್ಬಿಟ್ಟು ಊಟ ಸರೋದಿಲ್ಲ, ಅವನಿಗೆ ತಿಂಡಿ ಮಾಡೋದಿಲ್ಲ, ಬರೀ ಡ್ರಗ್ಸು ಅಂತ ಅಡಿಕ್ಟ್ ಆಗ್ಬಿಟ್ಟು ಎಷ್ಟು ಡಿ ಅಡಿಕ್ಷನ್ ಸೆಂಟರ್ಸ್ ಅಡ್ಮಿಟ್ ಮಾಡ್ತಾರೆ. ಇವನ್ ಸರ್, ಈಗ ಅದ್ರ ಜೊತೆಗೆ ಈಗ ಇಂಥ ಸ್ಪೆಷಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಆ ವಿದೇಶಿಗರ ಹಾವಳಿ ಇರುತ್ತೆ. ಅವ್ರು ಬಂದು ರಸ್ತೆಗಳಲ್ಲಿ ದಾಂಧಲೆ ಮಾಡ್ತಿರ್ತಾರೆ. ಅವ್ರ ಮೇಲೆ ಕ್ರಮ ತಗೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಪೊಲೀಸ್ನವ್ರಿಗೆ ಅಂತ, ಯಾಕಂದ್ರೆ ವಿದೇಶಿಗರು. ಸೊ ಇಂಥ ಸಿಚುವೇಶನ್ ವಿದೇಶಿಗರು ಕೂಡ ದೇಶದ ನೆಲದ ಕಾನೂನನ್ನು ವೈಲೇಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡು ಆ ದೇಶಗಳಿಗೆ ನಾವು ಅವ್ರನ್ನ ವಾಪಸ್ ಕಳಿಸ್ಬೋದು. ಬಟ್ ಪೊಲೀಸ್ನವ್ರು ಏನು ಅಂದ್ರೆ ನಮ್ಮಲ್ಲಿ ಮೆನ್ ಅಂಡ್ ಮೆಟೀರಿಯಲ್ ಕಮ್ಮಿ ಇದ್ದಾರೆ,
ಪಾಪ ಎನ್ಫೋರ್ಸ್ಮೆಂಟ್ ಏನಾಗುತ್ತೆ, ಈಗ ಮಹಿಳೆಯರ ಮೇಲೆ ಆಗುವಂಥ ಆಕ್ರಮಣಗಳು ಜಾಸ್ತಿ ಆಗಿದೆ. ಈಗ ಕುಡ್ದಂಥ ಸಮಯದಲ್ಲಿ ಮಹಿಳೆಯರ ಮೇಲೆ ಅಶ್ಲೀಲವಾಗಿ ಮಾತಾಡುವಂಥದ್ದು, ಟಚ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ. ಯಾಕಂದ್ರೆ ಸಾವಿರಾರು ಜನ ಸೇರ್ತಾರೆ. ಈಗ ಪಾರ್ಟಿನಲ್ಲಿ, ಈಗ ನ್ಯೂ ಇಯರ್ ಪಾರ್ಟಿ ನಡೆಯುತ್ತೆ MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ, ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸೇರಿರ್ತಾರೆ. ಆಗ ಅನೇಕರು ವಿಭಿನ್ನವಾಗಿ ಕಾನೂನನ್ನು ಮೀರಿ ವರ್ತನೆಯನ್ನು ಮಾಡ್ತಾರೆ. ಆಗ ಪೊಲೀಸರ ಫಸ್ಟ್ ಕರ್ತವ್ಯ ಏನಪ್ಪಾ ಅಂದ್ರೆ, ಕಮಿಷನರ್ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂದ್ರೆ, ಫಸ್ಟ್ ಮಹಿಳೆಯರ ರಕ್ಷಣೆ ಮಾಡಿ, ಫಸ್ಟ್ ಆಮೇಲೆ ಮಾಡೋಣ. ಈಗ ನೀವು ಮಹಿಳೆಯರನ್ನ ರಕ್ಷಣೆ ಮಾಡ್ಲಿಕ್ಕೆ ಇಡೀ ಪೊಲೀಸ್ ಫೋರ್ಸ್ ನಾವು ನಿಂತಿದ್ದೀವಿ, ಎಲ್ಲ ರಕ್ಷಣೆ ಮಾಡ್ತೀವಿ. ಬಟ್ ಅವ್ರಿಗೆ ಕುಡಿತದಿಂದ ಹೇಗೆ ಅವ್ರನ್ನ ಬಿಡಿಸ್ತೀರಿ? ಕುಡಿಬೇಡಿ ಅಂತ ಅವ್ರಿಗೆ ಹೇಗೆ ಮಾಡ್ತೀರಿ ನೀವು? ಅಲ್ಲಿ ಕೆಲವರು ಇಬ್ರು ಕುಡ್ದಾಗ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ರೆ ಸರ್ಕಾರನು ಟಾರ್ಗೆಟ್ ಕೊಡುತ್ತಲ್ಲ ಸರ್, ಇಷ್ಟು ನ್ಯೂ ಇಯರ್ 36,000 ಕೋಟಿ ಮಾಡಬೇಕು. ಸೊ ಸರ್ಕಾರದ್ದು ಎಲ್ಲೋ ಒಂದ್ ಕಡೆ ಜವಾಬ್ದಾರಿ, ಇಂಡೈರೆಕ್ಟ್ ಸರ್ಕಾರ ಜವಾಬ್ದಾರಿ ಇದೆ ನೋಡಿ. ನಾವೆಲ್ಲರೂ ತಿಳ್ಕೋಬೇಕು, ಎಲ್ಲರೂ ಸೇರಿ, ಇದು ಸಾಮೂಹಿಕವಾದಂತಹ ಜವಾಬ್ದಾರಿ. ಸರ್ಕಾರ ಕೂಡ ತಿಳ್ಕೋಬೇಕು. ಯುವಕರನ್ನ ಸರಿಯಾದಂತ ಮಾರ್ಗದರ್ಶನ ಮಾಡಬೇಕು ಅಂದ್ರೆ, ಆ ಪಬ್ ಕಲ್ಚರ್ ಇಂದ ಹೊರಗೆ ತರಬೇಕು ಅಂದ್ರೆ, ನೀವು ಪಬ್ಗಳನ್ನ ಲೈಸೆನ್ಸ್ ಕೊಡೋದು ಕಮ್ಮಿ ಮಾಡಿ, ರೆಗ್ಯುಲರೈಸ್ ಮಾಡಿ. ಈಗ ನೀವು ಮಿನಿಮಮ್ ಇಷ್ಟೇ ಅಂಗಡಿಗಳು ಇರಬೇಕು ಅಂತ ನೀವು ರೆಗ್ಯುಲೈಸ್ ಮಾಡ್ತಿರಲ್ಲ. ನೀವು ಕೋರಮಂಗಲಕ್ಕೆ ಬಂದು ನೋಡಿ, ಇಂದ್ರಾನಗರಕ್ಕೆ ಬಂದು ನೋಡಿ, ಮುಂದುವರೆದಂತ ಪ್ರತಿಷ್ಠಿತ ಜಾಗಗಳು ನೋಡಿ. ಒಂದು ಲೈನಲ್ಲಿ 15 ಪಬ್ ಕೊಟ್ಟಿರ್ತೀರಿ. ಯಾರು ಕೊಟ್ಟಂತದ್ದು ಪರ್ಮಿಷನ್? ಅಲ್ಲಿ ಕುಡಿಯುವಂತ ಮಕ್ಕಳು ಯಾರು? ನಿಮ್ಮ ಮಕ್ಕಳೇ ಅಲ್ವಾ? ನಿಮ್ಮ ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು, ನಮ್ಮ ಸಂಬಂಧಿಕರೇ ಬಂದು ಚಿಕ್ಕ ಮಕ್ಕಳು ಬಂದು ಕುಡಿತಿರ್ತಾರೆ. ಬಹಳ ನೋವಾಗ್ತದೆ. ಹಾಗಾಗಿ ಇದೆಲ್ಲ ಸಾಮೂಹಿಕವಾದಂತಹ ಜವಾಬ್ದಾರಿ. ಎಲ್ಲರೂ ಎಚ್ಚೆತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಇದನ್ನ ರೆಗ್ಯುಲೇಟ್ ಮಾಡಬಹುದು. ಓಕೆ, ಯಕ್ಷಿತಾ, ಡ್ರಗ್ ಅಂದಾಗ ಯುವ ಸಮೂಹ ತುಂಬಾ ಅಡಿಕ್ಷನ್ಗೆ ಹೋಗ್ತಾ ಇದೆ. ಸೊ ಏನ್ ಹೇಳ್ತೀರಿ ಇದರ ಬಗ್ಗೆ? ವೈ, ಯಾಕೆ ಹಿಂಗಾಗ್ತಿದೆ? ಯಾಕೆ ಆ ಕಿಕ್ ಬೇಕು? ಈ ಕಿಕ್ಕನ್ನು ಶಿಫ್ಟ್ ಮಾಡ್ಕೊಳ್ಬೋದು. ಈಗ ಕೆಲವೊಬ್ಬರಿಗೆ ಒಂದು ಅತ್ಯುತ್ತಮವಾದಂಥ ಕವನನೋ ಪುಸ್ತಕನೋ ಓದಿದ್ರೆ ಅದೊಂಥರ ಕಿಕ್ ಸಿಗುತ್ತೆ. ಒಂದೊಳ್ಳೆ ಲೇಖನ ಬರೆದಾಗ, ಅಥವಾ ತಾನು ಅನ್ಕೊಂಡಿದ್ದು ಒಂದ್ಸಲ ನಾನು ಟಿವಿಲಿ ಬರಬೇಕು, ಇರುತ್ತೆ. ವೈ ಇಟ್ ಈಸ್ ಗೋಯಿಂಗ್ ಟು ಡ್ರಗ್ ಅಂತ? ಕೆಲವೊಂದ್ಸಲ ಏನು ಗೊತ್ತಾ ಮ್ಯಾಮ್, ಇವಾಗ ನಾವು ಒಬ್ರೊಬ್ರಿಗೆ, ಈಗ ನೀವು ಹೇಳ್ದಾಗೆ ಕಾನ್ಸೆಪ್ಟ್ ಈಗ ಏನು ಹೇಳಿದ್ರ ಆ ರೀತಿ ಇರುತ್ತೆ. ಆದರೆ ಈ ಒಬ್ರೊಬ್ರಿಗೆ ನಾವು ಈ ಪ್ರಪಂಚ ಬಿಟ್ಟು ಅಂದ್ರೆ ಈ ಒಂದು ಲೋಕ ಬಿಟ್ಟು ಬೇರೆ ಯಾವ ರೀತಿ ನಾವು ಫೀಲ್ ಮಾಡ್ಬೋದು ಅಂದ್ರೆ, ಇವಾಗ ನೀವು ಈ ತರ ಫೀಲ್ ಆಗ್ತದೆ. ಇವಾಗ ಒಂದ್ಸಲ ಅವ್ರು ತಗೊಂಡ್ರೆ ಆ ಕಿಕ್ ಬೇರೆ ತರ ಇರುತ್ತೆ. ಇವಾಗ ನಾವು ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ನಾನೇ ತಗೊಳ್ಳಿ, ಈಗ ನಾನೀಗ ಒಂದು ಕಡೆಗೆ ನನಗೆ ಪಬ್ಬಿಗೆ ಹೋಗಿಲ್ಲ, ನಾನು ಈವರೆಗೂ ಹೋಗಿಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಾರೆ ಬಾರಿ ಒಂದ್ಸಲ ನೋಡು, ಇಲ್ಲ ನಾನು ಬರೋದಿಲ್ಲ, ನಮ್ಮ ಮನೆಗೆ ಗೊತ್ತಿದ್ರೆ ಬೈತಾರೆ. ಏನಾಗಲ್ಲ, ಅವಾಗ ಒಂದ್ಸಲ ಬಂದು ನೋಡು ನೀನು, ಆಮೇಲೆ ನೋಡುತ್ತೆ. ಸರಿ ಹೋಗ್ಬಿಡಿ. ವರ್ಕ್ ಏನ್ ಪ್ಲೇಸ್, ನಮ್ಮ ಪ್ಲೇಸ್ಗಳಿರುತ್ತೆ, ಸುತ್ತಮುತ್ತ ಜನರು ಏನಿರ್ತಾರೆ, ನಮ್ಮ ಫ್ರೆಂಡ್ಸೇ ಆಗಿರ್ಬೋದು. ಒಂದ್ಸಲ ನಾವು ಆ ಪ್ಲೇಸಿಗೆ ಹೋದಾಗ ನಾವು ಬೇಡ ಅಂತ ಹೇಳಿದ್ರು ನಮ್ಮನ್ನ ಫೋರ್ಸ್ಫುಲಿ ಕುಡಿಸ್ತಾರೆ. ಆ ಒಂದ್ಸಲ ನಾವು ತಗೊಂಡ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಪರವಾಗಿಲ್ಲ, ಏನು ಅಷ್ಟೇನಿದಿಲ್ಲ, ಏನೋ ಒಂಥರ ಫೀಲ್ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ, ನಾವೇ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಹೀಗೆ ಒಂದೊಂದು ಸ್ಟೆಪ್ಪಿಗೆ ನಾವು ಏನು ತಗೊಳ್ತಾ ಹೋಗ್ತೀವಿ ಅದು ನಮಗೆ ಫುಲ್ ಅಡಿಕ್ಟ್ ಆಗಿಬಿಡುತ್ತೆ. ನಮ್ದು ವಾಪಸ್ ಬರ್ಲಿಕ್ಕೆ ಆಗಲ್ಲ. ಏನು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಅಲ್ಲೇ ಲಾಕ್ ಆಗ್ತಾ ಇದೀವಿ. ಅಲ್ಲಿ ಕೀ ಸಿಗ್ತಾ ಇಲ್ಲ ನಮಗೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರೆ. ಪ್ರತಿಯೊಂದ್ಸಲ ಈಗ ನಾವು ಏನೇ ಅವ್ರು ಈ ತರ ಹೋಗಿ ಅಂತ ಹೇಳಿದ್ರು ಸಮೇತ ನಾವಿಲ್ಲ, ನಮ್ ಕಂಟ್ರೋಲ್ ನಾವ್ ಇರ್ಬೇಕು ಫಸ್ಟ್ ಆಫ್ ಆಲ್. ಇವಾಗ ಅವ್ರು ಹೇಳ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾನು ಮಾಡಕ್ ಸಾಧ್ಯ ಇಲ್ಲ. ಇವಾಗ ಓಕೆ ಒಂದ್ಸಲ ಏನೋ ಕಿಕ್ ತಗೋಬೇಕು, ನೋಡೋಣ ಹೇಗಿದೆ, ಒಂದ್ಸಲ ತಗೊಂಡು ಸುಮ್ನಾಗ್ಬಿಡ್ಬೇಕು. ಅದನ್ನೇ ನಾವು ರಿಪೀಟ್ ಮಾಡಿದ್ರೆ ಏನಾಗುತ್ತೆ, ಆ ಎಡಿಕ್ಷನ್ಗೆ ನಾವು ಫಿಟ್ ಆಗ್ಬಿಡ್ತೀವಿ, ವಾಪಸ್ ರಿಟರ್ನ್ ಬರ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ರೈಟ್. ಆಗಲೇ ಹೇಳಿದ್ರು, ಈಗ ಮೋಜು ಮಸ್ತಿ ಟೈಮಲ್ಲಿ ಇಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗುವಂಥದ್ದು, ಆ ನಶೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅವಾಗೆಲ್ಲ ಸಾಮಾನ್ಯವಾಗಿ ಜನರು ಮಾತಾಡ್ಬೇಕಾದ್ರೆ ಅದೇನು ಹೊಟ್ಟೆಗೆ ತಿಂತಾರೆ ಗೊತ್ತಾಗೋದಿಲ್ವ? ಅಂದರೆ ಫುಡ್ ಬಗ್ಗೆ ಫೋಕಸ್ಸೇ ಇಲ್ಲ. ಇವತ್ತು ಎಷ್ಟರ ಮಟ್ಟಿಗೆ ಫುಡ್ ನಾವು ಕನ್ಸ್ಯೂಮ್ ಮಾಡೋದು, ಫಾಸ್ಟ್ ಫುಡ್ ಇರ್ಬೋದು, ಪ್ಯಾಕ್ಟು ಫುಡ್ ಇರ್ಬೋದು, ಕೆಲವೊಂದು ಈ ಲೇಸು, ಕೆಲವೊಂದು ಬ್ರ್ಯಾಂಡೆಡ್ ಚಿಪ್ಸ್ಗಳೇನು ಬರ್ತವೆ ಅವುಗಳಲ್ಲೆಲ್ಲ ಬೇರೆನೂ ಇಂಜೆಕ್ಟ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಏರ್ ಟೈಟ್ ಬ್ಯಾಗ್ಸ್ಗಳನ್ನು ನಾವು ಮಕ್ಕಳಿಗೆ ಕೊಟ್ಟು ಕೂಡ ಅವರ ಆರೋಗ್ಯವನ್ನು ಆರಂಭಿಕ ಹಂತದಿಂದಲೇ ಹಾಳು ಮಾಡ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ಅರಿವಿಲ್ಲ. ಕಡೆ ಪಕ್ಷ ಈಗ ಹೊಸ ವರ್ಷ ಅಂದಾಗ ಈ ವರ್ಷದಿಂದ ನಾನು ಫಾಸ್ಟ್ ಫುಡ್ಡನ್ನು ಇಲ್ಲ ಪ್ಯಾಕ್ಡ್ ಫುಡ್ಡನ್ನು ಅವಾಯ್ಡ್ ಮಾಡ್ತೀನಿ, ಈ ಥರದ್ದು ಮಾಡ್ಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಮಾಡ್ಬೋದು. ಯಾಕಂತಂದರೆ ನಾನು ನಾನು ರೆಸೊಲ್ಯೂಷನ್ ಮಾಡಿಬಿಟ್ಟು ಒಂದು ನಮ್ಮ ಆಫೀಸಲ್ಲಿ ಇರೋರಿಗೆಲ್ಲ ಕೊಡೋಣ ಅಂತ. ಅದರ ಕೆಲವೊಂದಿಷ್ಟು ಪಾಯಿಂಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ಏನು ಮಾಡ್ಬೋದು ನಾನು ರೆಸೊಲ್ಯೂಷನ್ನು, ಏನು ಮಾಡಿದ್ರೆ ನನ್ನ ಈ ವರ್ಷ ಚೆನ್ನಾಗಿರುತ್ತೆ, ನಾವೇನು ಅಳವಡಿಸ್ಕೋಬೋದು, ಎಲ್ಲರೂ ಅಳವಡಿಸ್ಕೋದು ಸಿಂಪಲ್. ಫಸ್ಟು ನಾನು ಕಾನ್ಸಂಟ್ರೇಟ್ ಮಾಡೋಂಥದ್ದು ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಅಟ್ಲೀಸ್ಟ್ ಡೈಲಿ ಜಾಸ್ತಿ ಏನು ಬೇಡ, ಒಂದು ಅರ್ಧ ಗಂಟೆ ನೀವು ಯೋಗ ಮಾಡ್ತಿರೋ, ಎಕ್ಸಸೈಸ್ ಮಾಡ್ತಿರೋ, ಏನು ಮಾಡ್ತಿರೋ, ಜುಂಬಾ ಡ್ಯಾನ್ಸ್ ಮಾಡ್ತೀರೋ, ನಿಮ್ಗೆ ಏನು ಇಷ್ಟನೋ ಅದು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು. ಈಗ ಏನಾಗತ್ತಂದರೆ ಸಿಕ್ಕಾಪಟ್ಟೆ ಜನಕ್ಕೆ ಈ ನಾನ್ ವೆಜ್ ಅಡಿಕ್ಷನ್ ಜಾಸ್ತಿ ಆಗಿದೆ. ವಾರ ಪೂರ್ತಿ ನಾನ್ ವೆಜ್ ತಿನ್ನೋಂಥದ್ದು. ರೆಡ್ ಮೀಟ್ ಎಷ್ಟು ಒಳ್ಳೆಯದು, ತಿಂಗ್ಳಿಗೆ ಒಂದ್ಸಲನೋ ವಾರಕ್ಕೆ ಒಂದ್ಸಲ ತೊಗೊಂಡ್ರೆ, ಜಾಸ್ತಿ ತಿಂದ ಹೋದರೆ ನಿಮಗೆ ತುಂಬ ಡೇಂಜರಸ್ ಅದು. ಸೊ ಹಂಗಾಗಿ ಆಮೇಲೆ ಇನ್ನೊಂದು ನಮ್ಗೆ ಕೊರತೆ ಆಗಿರೋದು ಈ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ ಬಂದಾಗ
ಕರೆಕ್ಟಾಗಿ ನಿದ್ದೆ ಮಾಡಲ್ಲ ನಾವು. ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಇರ್ಬೇಕು, ಅದೊಂದು ರೂಢಿ. ಮೊಬೈಲ್ ಹಿಂಗೆ ಅಂತ ಇರಬೇಕು, ಹಿಂಗೆ ಲಾಕ್ ತೆಗಿಬೇಕು, ಹಿಂಗೆ ಅನ್ಬೇಕು. ಹೌದು. ಸರ್ ಇದನ್ನ ಕಮ್ಮಿ ಮಾಡಿ ನಿದ್ದೆಲು ಮಾಡಬೇಕು. ಅವಾಗಲೇ ನಮ್ಗೊಂಥರ ನಾನು ಆರಾಮಾಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ ಅಂತ ಅನ್ಸೋದು. ನಿದ್ದೆ ಕರೆಕ್ಟ್ ಟೈಮ್ ಮಾಡ್ತಾ ಇಲ್ಲ. ಹಾಗಾಗಿ ಕರೆಕ್ಟಾಗಿ ನಿದ್ದೆ ಮಾಡಿ. ಏನೋ ಒಂದು 6-7 ನಿಮ್ಗೆ ನಿದ್ದೆ ಬೇಕು. ಆ ನಿದ್ದೆನ ನೀವು ಕಂಪ್ಲೀಟ್ ಮಾಡ್ಬೇಕು. ಮಾಡಿದ್ರೇನೆ ನೀವು ಫ್ರೆಶ್ ಆಗಿರಕ್ಕೆ ಸಾಧ್ಯ. ಅಂದ್ರೆ ಡಿಪೆಂಡ್ಸ್ ಆನ್ ಏಜ್. ಈಗ ಹೌದೌದು, ನೀವು ಯಾವುದೇ ಏಜ್ ಇರಲಿ ಮಿನಿಮಮ್ 7 ಅವರ್ ನಿದ್ದೆ ಆಗ್ಬೇಕು, ಅಷ್ಟಾಗಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಪರ್ಸನಲ್ ಡೆವಲಪ್ಮೆಂಟ್ಗೆ ನೀವೇನು ಮಾಡಿದ್ದೀರಿ. ನನ್ನ ವೈಯಕ್ತಿಕವಾಗಿ ನಾನು ಬೆಳಿಬೇಕಂದ್ರೆ ಹೊಸದೇನಾದ್ರೂ ನನ್ನ ಕ್ಯಾರಿಯರ್ಗೆ ಬೇಕಾಗಿದ್ದಂಥ ಏನಾನ ಸ್ಕಿಲ್ ಕಲ್ತಿದ್ದೀನ, ಆನ್ಲೈನ್ ನೀವೇನು ದುಡ್ಡು ಕೊಟ್ಟು ಕಲಿಯೋಂಥದ್ದು ಏನೋ ಅವಶ್ಯಕತೆ ಇಲ್ಲ. ಹೊಸ ಹಾಬಿ ಏನೇ ಇರಲಿ, ನನ್ನ ಗ್ರೋತ್ ಬೇಕಾಗಿದ್ದಂಥ ನಾನು ಅದನ್ನ ಆ್ಯಡ್ ಆನ್ ಮಾಡ್ಕೋಬೇಕು. ಸರಿನಾ? ನಾನೇ ತುಂಬ ಮೆಂಟಲಿ ಸ್ಟ್ರೆಸ್ ಏನೋ ನನಗೆ ಆಗ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಚೆಸ್ಸು, ಈ ಸುಡೋಕೋ, ಇಂಥ ಗೇಮ್ ಆಡೋದು, ಇಂಥದ್ದು ಕಲಿಬೇಕು. ಅದಕ್ಕೆ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸರಿನಾ? ಅದು ಆಗಲಿಲ್ಲ ನಾವು ಅಟ್ಲೀಸ್ಟ್ ನಿಮ್ಮ ಮಕ್ಳ ಜೊತೆ ಆಟ ಆಡಿ, ಅವಕ್ಕೂ ನೀವು ತುಂಬ ಕ್ಲೋಸ್ ಆಗ್ತೀರಾ, ನಿಮ್ಮ ಮಾತು ಕೇಳ್ತಾರೆ, ನಿಮಗೂ ನಿಮ್ಮ ಟೆನ್ಷನ್ ಫ್ರೀ ಆಗುತ್ತೆ. ಆಮೇಲೆ ಹೊಸ ಚಾಲೆಂಜ್ ತಗೊಳ್ಳಿ. ಈ ವರ್ಷ ನಾನು ಏನೇನು ಮಾಡಬೇಕು, ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಏನೇನು ನಾನು ಯೂಸ್ ಮಾಡ್ಕೋಬೋದು ಅಂತ. ಅದ್ರ ಜೊತೆಗೆ ನಿಮ್ಮ ಯೋಗಕ್ಷೇಮಕ್ಕೆ ಅಂದರೆ ಮೈಂಡ್ಫುಲ್ನೆಸ್ ಮತ್ತು ವೆಲ್ ಬೀಯಿಂಗ್ ಏನೇನು ಮಾಡ್ಬೋದು ಅಂತ ಅದ್ರ ಬಗ್ಗೆ ಇದು ಅಂದರೆ ಮೈಂಡು ನಂದು ಪೀಸ್ಫುಲ್ ಆಗಿರ್ಬೇಕಂತಂದರೆ ನಾನು ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 10 ನಿಮಿಷ 20 ನಿಮಿಷ ಒಂದು ಸ್ವಲ್ಪ ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ಲೈಫಲ್ಲಾದಂಥ ಒಳ್ಳೊಳ್ಳೆ ಮೂಮೆಂಟ್ನ ನಾನು ರಿಕಾಲ್ ಮಾಡ್ಕೋಬೇಕು. ಆ ರಿಕಾಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಹೌದು ಇವನು ಒಂದು ಫೋನ್ ಮಾಡೋಣ, ಇವ್ನು ನನ್ನ ಜೊತೆ ಇದ್ದ, ನಾನು ಡಿಗ್ರಿ ತೊಗೊಂಡಂಥ ಟೈಮಲ್ಲಿ ನನಗೆ ತುಂಬ ಇವನು ಹೆಲ್ಪ್ ಮಾಡಿದ್ದ, ನಾನು ಕಾಲೇಜಲ್ಲಿ ಓದುವಂಥ ಟೈಮಲ್ಲಿ ನನಗೆ ಇವನು ಬುಕ್ ಕೊಡಿಸಿದ್ದ, ಇವನೊಂದಿಷ್ಟು ನನಗೆ ಟಿಪ್ಸ್ ಕೊಟ್ಟಿದ್ದ. ಇಂಥವ್ರನ್ನೆಲ್ಲ ರಿಕಾಲ್ ಮಾಡಿ. ನಿಮ್ಮ ತಂದೆ ತಾಯಿ ಅವ್ರ ಜೊತೆ ನೀವು ಕಳೆದಂಥ ನಿಮ್ಮ ತಾತನ ಜೊತೆ ಕಳೆದಂಥ. ಯಾಕಂತಂದರೆ ನನಗೆ ನನ್ನ ಫಸ್ಟ್ ಫ್ರೆಂಡು ನಮ್ಮ ತಾತ ಆಗಿರ್ತಾನೆ, ಆದರೆ ನಮ್ಮ ತಾತ ನಮ್ಮ ಅಜ್ಜಿಗೆ ಲಾಸ್ಟ್ ಫ್ರೆಂಡ್ ನಾನಾಗಿರ್ತೀನಿ. ಸರಿನಾ? ಹಾಗಾಗಿ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಅದ್ರ ಜೊತೆ ಫೈನಾನ್ಷಿಯಲ್ ಗೋಲ್ ಇರಬೇಕು. ಫೈನಾನ್ಷಿಯಲ್ ಡಿಸಿಪ್ಲೈನ್ ಇಲ್ಲ ಅಂದರೆ ಈ ಕಾಲದಲ್ಲಿ ನೀವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ನಾನು ಎಷ್ಟು ದುಡ್ಡು ಉಳಿಸ್ಬೇಕು, ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಬೆಸ್ಟ್ ಪ್ಲ್ಯಾನು, ಏನೇನೆಲ್ಲ ನಾನು ಕಟ್ ಮಾಡ್ಬೋದು, ಎಲ್ಲೆಲ್ಲಿ ಉಳಿಸ್ಬೋದು ನಾನು ದುಡ್ಡನ್ನ, ಅನಾವಶ್ಯಕ ಖರ್ಚಿನೆಲ್ಲ ಕಟ್ ಡೌನ್ ಮಾಡಬೇಕು. ಅನಾವಶ್ಯಕ ಜೊತೆಗೆ ನಾವೇನಂತಂದ್ರೆ ಕೆಲವು ನಮ್ಗೆ ಶೋಕಿಗಾಗಿ ಮಾಡ್ತಾ ಇರ್ತೀವಿ, ಅವಶ್ಯಕತೆ ಇರಲ್ಲ. ಸರಿನಾ? ಒಂದು ಜೊತೆ ನನಗೆ ಶೂ ಸಾಕು, 2 ಜೊತೆ ಇರಲಿ ಅಂದ್ರೆ ಈ ಪ್ಯಾಂಟ್ಗೆ ತಕ್ಕಂಗೆ ಇಂಥ ಶೂನೇ ಹಾಕ್ಬೇಕು, ಇದಕ್ಕೆ ತಕ್ಕಂಗೆ ಇಂಥ ವೇಸ್ಟ್ ಕೋಟ್ ಹಾಕ್ಬೇಕು, ಇವೆಲ್ಲ ಬೇಕಾಗಿಲ್ಲ. ಆದಷ್ಟು ಮಿನಿಮಮ್ ಇದು ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ದುಡ್ಡು ಉಳಿಸೋದ್ರೆ. ಆಮೇಲೆ ಆದಷ್ಟು ನೀವು ಸಾಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಗೊತ್ತಿರಲ್ಲ, ಕ್ರೆಡಿಟ್ ಕಾರ್ಡ್ ಕೊಟ್ಟರು ಅಂತ ಹೇಳ್ಬಿಟ್ಟು ಉಜ್ಜಿದ್ದು ಕೊನೆಗೆ ಒಂದು ದಿವಸ 36% ಬಡ್ಡಿ ಆಗ್ತದೆ. ಲೋನಿಗೆಲ್ಲ ಕಾಲ್ಸ್ ಬರ್ತವೆ, ಲೋನ್ ಕೊಡಕ್ಕೇನೆ ಏನು ಮುಗಿ ಬಿದ್ದು ನಿಂತ್ಕೊಂಡಿರ್ತಾರೆ. ಟಾರ್ಗೆಟ್ ಇರುತ್ತೆ, ಟಾರ್ಗೆಟ್ ಆಗುತ್ತೆ. ಸರಿನಾ? ಇದೊಂದು. ಅದಾದ್ಮೇಲೆ ನಿಮ್ಮ ಕ್ಯಾರಿಯರ್ ಮತ್ತು ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ ನೀವೇನು ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಟೀಮ್ ಜೊತೆ ಯಾವ ರೀತಿ ನೀವು ಅಚೀವ್ಮೆಂಟ್ ಮಾಡ್ತೀರಾ, ಏನು ಗೋಲ್ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಇಯರ್ಗೆ. ಆಮೇಲೆ ಟೀಮ್ ಜೊತೆ ಒಂದಿಷ್ಟು ಗುಡ್ ಟೈಮ್ ಸ್ಪೆಂಡ್ ಮಾಡಿ. ಬರೀ ಯಾವತ್ತು ಗಲಾಟೆ ಅದೆಲ್ಲ ಅಲ್ಲ. ಕರ್ಕೊಂಡೋಗಿ ಅವ್ರ ಜೊತೆ ದೋಸೆ ತಿನ್ನಿ, ಒಂದು ಇಡ್ಲಿ ತಿನ್ನಿ, ಅಥವಾ ನೀವೇ ಒಂದು ಏನಾರು ಅಡುಗೆ ಮಾಡ್ಕೊಂಬನ್ನಿ, ಇದು ಬೆಸ್ಟ್, ಹೆಲ್ತ್ ಬೆಸ್ಟ್ ಅಂತ ವಾರದಲ್ಲಿ ಒಂದ್ಸಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂತ ಇಂಥವೆಲ್ಲ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಟೀಮಲ್ಲಿ ನೀವು ಲವಲವಿಕೆ ಅಂದರೆ ಗ್ರೋತ್ ಇರುತ್ತೆ. ಸರಿನಾ? ಹಂಗಾಗಿ ಟೀಮ್ ಬಗ್ಗೆ ಇದು ಮಾಡಿ. ಅದಾದಮೇಲೆ ಕೆರಿಯರ್ಗೆ ಇದು ತುಂಬ ಇಂಪಾರ್ಟೆಂಟ್. ನಾನು ಇಲ್ಲ ಆಗ್ಬೇಕು, ಗೋಲ್ ಸೆಟ್ ಮಾಡ್ಬೇಕು, ಏನೇನು ಮಾಡಬೇಕು, ತಿಂತಾನೆ ಇಲ್ಲ ನೆಕ್ಸ್ಟ್ ನಾವು ಇದನ್ನ ಅಚೀವ್ ಮಾಡ್ಬಿಡೋಣ, ಈಗ ಒಂದು ಎಷ್ಟು ದಿವಸದಲ್ಲಿ ಮಾಡೋಣ ಅಂತ ಖುಷಿಯಿಂದ ಬರ್ಬೇಕದು. ಅಂದ್ರೆ ಕಲೆಕ್ಟಿವ್ ಆಗಿ ನೀವು ಮಾಡಲೇಬೇಕು ಅಂತ ಆರ್ಡರ್ ಅಲ್ಲ, ಖುಷಿಯಿಂದ ಇಬ್ರು ಸೇರ್ಕೊಂಡು ಮಾಡೋಣ ಅಂದಾಗ ಆಗತ್ತೆ. ಅದ್ರ ಜೊತೆಗೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್. ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮೊಬೈಲು, ಟಿವಿ, ಕಂಪ್ಯೂಟರ್ ಕಮ್ಮಿ ಮಾಡಿ. ಆದಷ್ಟು ನಿಮ್ಮ ತಂದೆ ತಾಯಿ, ಹೆಂಡತಿ ಅಥವಾ ನೀವು ನಿಮ್ಮ ಪತಿ ಇವ್ರ ಜೊತೆ ಟೈಮ್ ಜಾಸ್ತಿ, ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಇದರಿಂದ ಏನಂತ ಅಂದರೆ ಸಿಂಪಲ್ ಆಗಿರಿ. ಆದಷ್ಟು ಜಾಸ್ತಿ ತುಂಬ ಇದು ಮಾಡೋದು ಬೇಡ. ಸಿಂಪಲ್ ಆಗಿದ್ದಷ್ಟು ಏನಂತ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಲ್ಲ, ಆರಾಮಾಗಿದ್ರೆ ನಿಮ್ಗೆ ಏನೂ ಹರ್ಟ್ ಆಗಲ್ಲ. ಅದೊಂದು ಇಂಪಾರ್ಟೆಂಟು. ಜೊತೆಗೆ ಏನಂತಂದರೆ ಹೊಸ ಕನೆಕ್ಷನ್ ಬಿಲ್ಡ್ ಮಾಡಿ. ನಾವೇನಂತ ನಮ್ಮ ಮನೆ ಪಕ್ಕನೇ ಇರ್ತಾರೆ, ಏನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ಪಕ್ಕದ ಅಕ್ಕಪಕ್ಕ ಇರ್ತಾರೆ, ಏನ್ ಮಾಡ್ತಾ ಇದಾರೆ ಏನು, ಅಟ್ಲೀಸ್ಟ್ ನಿಮ್ಗೆ ಅವ್ರು ಗೊತ್ತಾದ್ರೆ ಅಟ್ಲೀಸ್ಟ್ ನಾಳೆ ನಿಮ್ಗೆ ಏನೋ ಆಯ್ತು ಅಂತಂದ್ರೆ ಅವ್ರು ಡಾಕ್ಟರ್ ಇರ್ಬೋದಾ, ಅವ್ರಿಗೊಂದು ಫೋನ್ ಮಾಡೋ. ಅದ್ರ ಜೊತೆಗೆ ಏನು ಗಿವಿಂಗ್ ಬ್ಯಾಕ್. ನಾನು ಈ ಸಮಾಜಕ್ಕೆ ಒಂದು ಮರನೂ ಸಹ ಪ್ರಕೃತಿಗೆ ಗೊಬ್ಬರ ಕೊಡುತ್ತೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಆಗಿರುತ್ತೆ ಒಂದು ಮರ ಗಿಡ. ಸೊ ನಾನೇನು ಕೊಡ್ತಾ ಇದ್ದೀನಿ, ನಾನು ಯಾರ್ಯಾರಿಗೆ ಹೆಲ್ಪ್ ಮಾಡ್ಬೋದು. ಅಟ್ಲೀಸ್ಟ್ ನನ್ನ ಕಡೆ ಏನೂ ಆಗಿಲ್ಲ, ನನ್ನ ಒಂದು ಹಳೆ ಶರ್ಟ್ ಒಬ್ರು ಕೊಡಬೇಕು, ಪ್ಯಾಂಟ್ ಒಬ್ರು ಕೊಡಬೇಕು, ಯಾರಿಗೂ ಅವಶ್ಯಕತೆ ಇದೆ. ನಮ್ಮ ಮನೇಲಿ ಏನೋ ಒಂದಿಷ್ಟು ಜಾಸ್ತಿ ಉಳಿದಿರುತ್ತೆ, ಒಂದು ನಾಯಿಗೆ ಹಾಕೋವಂಥದ್ದು, ಇಂಥದ್ದು ಕಸದ ಹಾಕಕ್ಕೆ ನೀವು ಇದು BBMP ಇಂಥವೆಲ್ಲ. ಇನ್ನೊಂದು ಕೊನೆಯದೊಂದು ಹೇಳ್ತೀನಿ, ಏನಂತಂದರೆ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಯಾರ್ಯಾರು ನಿಮ್ಗೆ ಹೆಲ್ಪ್ ಮಾಡಿದಾರಲ್ಲ
ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋವಂಥದ್ದು ಅವ್ರಿಗೆ. ಹೌದು. ಸರಿನಾ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೊಡಪ್ಪ, ನನಗೆ ಕ್ಷಮಿಸ್ಬಿಡು, ನನ್ನ ಯಾವುದೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡು, ನೀನೇನಾದ್ರು ತಪ್ಪು ಮಾಡಿದ್ರೆ ನಾನು ಅದು ಮರ್ತಿದ್ದೀನಿ, ಇನ್ಮೇಲಾದ್ರೂ ಪ್ರೀತಿಯಿಂದ ಹೋಗೋಣ, ಇದೊಂದಿರಲಿ. ರೈಟ್. ಶೈಲಜಾ ಅವರೇ, ಯೂಶಲಿ ನಾವು ತಗೊಳ್ಳೋ ಎಜುಕೇಷನ್ಗೂ ಫಿನಾನ್ಸ್ಗೂ ಸಂಬಂಧ ಇಲ್ಲ ಅನ್ನುವಂಥ ಸಿಚುವೇಶನ್ ಇರುತ್ತೆ. ಅಂದರೆ ಮಕ್ಕಳಿಗೆ ಫಿನಾನ್ಸ್ ಮ್ಯಾನೇಜ್ಮೆಂಟನ್ನು ಆರಂಭಿಕ ಹಂತದಲ್ಲೇ ಕಲಿತ್ರೆ ಅವರು ಒಂದು ಒಳ್ಳೆ ಜೀವನವನ್ನು ನಡೆಸ್ಬೋದು. ಸೊ ಆ ನಿಟ್ಟಿನಲ್ಲೂ ಒಂದಷ್ಟು ಶಿಕ್ಷಣವನ್ನು ಕೊಡ್ಬೋದಾ ಮುಂದಿನ ದಿನಗಳಲ್ಲಿ? ಆ ಥರದ್ದು ಏನಾದರೂ ಪ್ಲಾನ್ಗಳಿರ್ತವೆ? ಅವರು ಹೇಗೆ ಆ ಒಂದು ಫೈನಾನ್ಸ್ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ಎಷ್ಟು ಖರ್ಚು ವೆಚ್ಚಗಳನ್ನ ಯಾವ ರೀತಿ ನಾವು ಕಮ್ಮಿ ಮಾಡ್ಕೊಂಡು ನಮಗೆ ತಕ್ಕಂತೆ, ನಮ್ಮ ಜೀವನಕ್ಕೆ ತಕ್ಕಂತೆ ಅದನ್ನ ಹೇಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನೆಲ್ಲವನ್ನ ತಿಳಿಸ್ಕೊಳ್ಳೋ ಅವಶ್ಯಕತೆ ಅಂತೂ ಇದೆ. ಮತ್ತೆ ಮಕ್ಕಳಿಗೆ ಈಗ ಸರ್ ಹೇಳ್ತಾ ಇದ್ರು, ಈ ಮಾದಕ ವಸ್ತುಗಳದ್ದು ತುಂಬಾ ಮೋಟಿವೇಶನ್ಸ್ ಕ್ಲಾಸ್ಗಳನ್ನ ತಗೊಳ್ಬೇಕು, ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ಗಳನ್ನ ಇಡ್ಬೇಕು. ಅದನ್ನ ಅವ್ರು ಚಿಕ್ಕದ್ರಿಂದನೇ ಕೂಡ ನಾವು ಅದನ್ನ ಹೇಳ್ಕೊಂಡ್ರೆ, ಈಗ ಅವ್ರು ದೊಡ್ಡವರಾದಾಗ ಹೇಳಿದ್ರೆ, ಅದು ಕಲ್ತ ಮೇಲೆ ಹೇಳಿದ್ರೆ ಒಂದ್ ಸ್ವಲ್ಪ ಕಷ್ಟ ಅವರು ಅದರಿಂದ ಹೊರಗೆ ಬರೋದು. ಸೊ ನಾವು ಅವ್ರು ಚಿಕ್ಕವರಿದ್ದಾಗ್ಲೇ ಅದರ ದುಷ್ಪರಿಣಾಮಗಳನ್ನ ಹೇಳ್ಕೊಳ್ತಾ ಬಂದ್ರೆ ಖಂಡಿತ ಮಕ್ಕಳು ಅದ್ರ ಕಡೆಗೆ ಹೋಗೋದಿಲ್ಲ. ನಾವು ಏನ್ ಚಿಕ್ಕದ್ರಲ್ಲಿ ಕಲ್ಸಿರ್ತೀವಿ ಅದೇ ಮಕ್ಕಳು ದೊಡ್ಡವರಾದ್ಮೇಲೂ ಕೂಡ ಅದು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನ ಮಾಡೋ ಅವಶ್ಯಕತೆ ತುಂಬಾ ಇದೆ. ಮಕ್ಕಳಿಗೆ ಅದರ ದುಷ್ಪರಿಣಾಮಗಳನ್ನ ಹೇಳ್ಬೋದು. ಈಗ ನಾವು ಮೊನ್ನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಒಂದು ಅವೇರ್ನೆಸ್ ಕ್ಯಾಂಪ್ ಇಟ್ರು ಮೇಡಮ್. ಅದು ಒಂದ್ ಹುಡುಗ ಎದ್ದು ಕೇಳ್ತಾ, ಸರ್ ನೀವ್ ಹೇಳ್ತಾ ಇದ್ರಿ ಇದ್ರೆಲ್ಲ ಬೀಡಿ ಸಿಗರೇಟ್ ಎಲ್ಲ ಸೇದ್ಬಾರ್ದು, ಇದೆಲ್ಲ ಹಾನಿಕರ ಅಂತ ಹೇಳ್ತಾ ಇದ್ರಿ, ಮತ್ತೆ ಯಾಕೆ ನೀವು ಅದನ್ನ ಯಾಕೆ ಬ್ಯಾನ್ ಮಾಡಬಾರ್ದು ಅಂತ ಕೇಳ್ದವ್ರು. ಸೊ ಅವ್ರಿಗೆ ಹೇಳಿದ್ರು, ಇದರಿಂದ ಇಷ್ಟೋ ಕುಟುಂಬಗಳಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನೆಲ್ಲ ಕೂಡ ಅವ್ರು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಅಂದ್ರೆ ದೊಡ್ಡವರಾದ ತಕ್ಷಣ ಈ ತರ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಮಾಡಬಾರ್ದು, ಯಾಕೆ ಇದರಿಂದ ಏನಾಗುತ್ತೆ, ಸೊ ಅದ್ ಮತ್ತೆ ಯಾಕೆ ಅಡ್ವರ್ಟೈಸ್ ಕೊಡ್ತಾರೆ, ಮತ್ತೆ ಅವ್ನು ಯಾರೋ ಒಬ್ಬ ಹೀರೋನ ಅವರು ಒಂದು ಮಾಡಲ್ ಆಗಿ ತಗೊಳ್ತಾರೆ, ಅವ್ನು ಕುಡಿತಾರೆ ನನ್ ಹೀರೋ, ಅದೆಲ್ಲ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಚಿಕ್ಕವರಿದ್ದಾಗಲೇ ಅದರ ದುಷ್ಪರಿಣಾಮಗಳನ್ನ ನಾವು ಹೇಳ್ಕೊಳ್ತಾ ಬಂದ್ರೆ ಖಂಡಿತ ಮಕ್ಕಳು ಅದರಿಂದ ದೂರ ಇರ್ತದೆ. ಜೊತೆಗೆ ಹೇಳೋದು, ನಾವು ಸಂಸ್ಕಾರಗಳನ್ನ ಕಲಿಸ್ಬೇಕು ಮಕ್ಕಳಿಗೆ ಮೇಡಮ್. ಈಗ ಸಂಸ್ಕಾರಗಳೇ ಇಲ್ದಂಗ ಆಗಿದ್ದಾರೆ ಮಕ್ಕಳು. ಓಕೆ, ರೈಟ್. ಶೈಲಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್, ಸುನಿಲ್ ಕುಮಾರ್ ಸರ್, ಯಕ್ಷಿತಾ ಹಾಗೇನೆ ರವಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೊಸ ವರ್ಷವನ್ನು ಹೇಗೆ ವೆಲ್ಕಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಸೊ ಹೊಸ ವರ್ಷ ಅಂತ ಸಂದರ್ಭದಲ್ಲಿ ಆಗಲೇ ಹೇಳಿದಾಗೆ ಶೋಭಕೃತ ಸಂವತ್ಸರ, ಈಗ ಕ್ರೋಧಿ ಸಂವತ್ಸರ ಅಂತ ಬರ್ತಾ ಇದೆ. ಅದೇನೇ ಸಂವತ್ಸರ ಆಗಿದ್ರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ಪ್ಲಸ್ ಮೈನಸ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸಂತ ಮಹೋದಯರು ಹೇಳೋ ಪ್ರಕಾರವೇ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡು ಒಂದು ನಗು ಕೊಡಿ. ಆ ನಗುವಿನ ಮೂಲಕವೇ ನಿಮ್ಮ ದಿನ ಅನ್ನೋದು ಆರಂಭ ಆಗಲಿ. ಕಷ್ಟ ಕಾರ್ಪಣ್ಯಗಳು, ಸುಖ ದುಃಖಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದೆಲ್ಲವನ್ನು ಸಮಚಿತ್ತದಿಂದ ತೆಗೆದುಕೊಂಡು ಹೋಗುವಂತಾಗಲಿ ಮತ್ತು ಹೊಸ ಸಂಕಲ್ಪಗಳಿರಲಿ. ಹೊಸದನ್ನು ಅಳವಡಿಸ್ಕೊಳ್ಳಿ. 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ, ಕೆಟ್ಟದಂತೂ ಮಾಡೋದು ಬೇಡ. ಅಂಥ ಒಳ್ಳೆಯ ಯೋಚನೆಗಳಿರಲಿ. ಮತ್ತು ನಿಮ್ಮ ಆರೋಗ್ಯವನ್ನು, ಮಾನಸಿಕ ಮತ್ತು ಭಾವನಾತ್ಮಕ ಜೀವನವನ್ನು, ವಿಶೇಷವಾಗಿ ಆರ್ಥಿಕ ಜೀವನವನ್ನು, ಎಲ್ಲವನ್ನೂ ಮೀರಿದ್ದು ಆಧ್ಯಾತ್ಮಿಕ, ಅದು ನನ್ನ ಸಬ್ಜೆಕ್ಟ್ ಅಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ. ಇಲ್ಲ, ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಪ್ರತಿಯೊಂದು ಹೆಜ್ಜೆ ಇರಲಿ. ಯೋಗ ಪ್ರಾಣಾಯಾಮಗಳನ್ನು ಅಳವಡಿಸ್ಕೊಂಡು ಸುಖವಾದಂತಹ ಸಮೃದ್ಧವಾದಂಥ ಜೀವನವನ್ನು 2024 ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.